30 ಕೋಟಿಯಷ್ಟಿರುವಂತಹ ಮುಸಲ್ಮಾನರು ಬದುಕಲು ಬಿಡುವುದಿಲ್ಲ ಎಂದು ಭಾವಿಸುವುದಾದರೆ ಈ ದೇಶದಲ್ಲಿ ಖಂಡಿತವಾಗಿಯೂ ಒಂದು ರೀತಿಯ ಅಶಾಂತಿ ಭುಗಿಲೇಳುತ್ತದೆ. ಇಲ್ಲಿ ಯಾರಿಗೂ ಕೂಡ ಬದುಕಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇ ಪ್ರಧಾನಮಂತ್ರಿ ಅವರು ಮುಸ್ಲಿಂ ರಾಷ್ಟ್ರಗಳಿಗೆ ಹೋದಾಗ ಅಲ್ಲಿಯ ಜನರು ಆಲಂಗಿಸುತ್ತಾರೆ, ಅಲ್ಲಿಯೇ ಮುಸಲ್ಮಾನರಿಗೂ ಪಥ್ಯ, ಇಲ್ಲಿಯೇ ಮುಸಲ್ಮಾನರ ಪಥ್ಯವಿಲ್ಲ ಎಂಬ ಇಂತಹ ಒಂದು ದ್ವಿಮುಖ ಧೋರಣೆಯನ್ನು ನಾವು ಖಂಡಿಸುತ್ತೇವೆ. ಈ ಭೂಮಿಯನ್ನು ಮುಟ್ಟಿದ್ರೆ ಅದು ಖಂಡಿತವಾಗಿ ನಾಶ ಆಗಿ ಹೋಗ್ತೀರಿ, ಅದು ಶಾಪವನ್ನು ತಾವು ತಗೊಳ್ತೀರಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾರ ಅಪ್ಪನದು ಭೂಮಿ ಅಲ್ಲ, ಈ ದೇಶದ ಭೂಮಿ ಎಲ್ಲ ಸರ್ವ ಜನರ ಭೂಮಿ ಆಗಿರುತ್ತದೆ. ಈ ದೇಶವನ್ನು ನಾವು ಕೂಡ ಕಟ್ಟಿದಂತ ಈ ಭೂಮಿ ಒಮ್ಮೆ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಹದಿಯಾ ಮಾಡಿದ್ರೆ, ಅಲ್ಲಾಹನ ಹೆಸರಿನಲ್ಲಿ ಹದಿಯಾ ಮಾಡಿದ್ರೆ ಮತ್ತೆ ಅದನ್ನು ಮುಟ್ಟುವಂತ ಅಧಿಕಾರ ಯಾರಿಗೂ ಇಲ್ಲ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಈ ದೇಶದಲ್ಲಿ ವಕ್ಫ್ ಅಂತ ಹೇಳುವಂತಹ ಒಂದು ಬೋರ್ಡ್ ಕೇಂದ್ರ ಸರ್ಕಾರ ಈಗ ಯಾವ ಕಾನೂನನ್ನು ತಂದಿದೆ ಆ ಕಾನೂನಲ್ಲಿ ಹಸ್ತಕ್ಷೇಪವನ್ನು ಮಾಡುತ್ತಿದೆ. ಕಳೆದ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಅಧಿವೇಶನದಲ್ಲಿ ಒಂದು ಕರಾಳ ಕಾನೂನನ್ನು ಅಥವಾ ಮಸೂದೆಯನ್ನು ಜಾರಿಗೆ ತರಲಾಗಿದೆ. ಇನ್ನು ಅದು ಕಾನೂನಿನ ಹಂತದಲ್ಲಿ ಇದೆ. ಆದರೆ 2 ಪಾರ್ಲಿಮೆಂಟ್ ಹೌಸಲ್ಲಿ ಅದನ್ನು ಪಾಸ್ ಮಾಡಲಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಅದು ಕಾನೂನಾಗಿ ಈ ದೇಶದ ಕಾನೂನಿನ ಪುಸ್ತಕಕ್ಕೆ ಅದು ಸೇರುತ್ತದೆ. ಮುಸಲ್ಮಾನರು ದೇಶಾದ್ಯಂತ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ನಮ್ಮ ದೇಶ ಬಾಂಧವರು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಈ ಹೋರಾಟ ಇದು ಹಿಂದೂ ಮುಸ್ಲಿಂ ಹೋರಾಟ ಅಲ್ಲ, ಇದು ಹಿಂದೂಗಳ ವಿರುದ್ಧ ನಡೆಸುತ್ತಿರುವಂತಹ ಹೋರಾಟವೂ ಅಲ್ಲ, ಅಥವಾ ಯಾವುದೇ ಒಂದು ನಿರ್ದಿಷ್ಟ ಸಮುದಾಯವನ್ನು ರಕ್ಷಿಸಲಿಕ್ಕಾಗಿ ಮಾಡುವಂಥ ಹೋರಾಟವೂ ಅಲ್ಲ. ಬದಲಾಗಿ ಈ ದೇಶಕ್ಕೆ ಒಂದು ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಎಲ್ಲ ಜಾತಿ ಧರ್ಮದವರಿಗೆ ರಕ್ಷಣೆಯನ್ನು ನೀಡಲಾಗಿದೆ. ಕೆಲವು ಆರ್ಟಿಕಲ್ಸ್ ಇದೆ. ಅಲ್ಪಸಂಖ್ಯಾತರಿಗೆ ನೀಡಲಾಗಿರುವಂತಹ ಕೆಲವು ರಕ್ಷಣಾ ವಿಚಾರಗಳಿವೆ. ಉದಾಹರಣೆಗೆ ಆರ್ಟಿಕಲ್ 13, ಆರ್ಟಿಕಲ್ 16, ಆರ್ಟಿಕಲ್ 20, ಆರ್ಟಿಕಲ್ 21. ಈಗಿನ ವಕ್ಫ್ ಮಸೂದೆ ಒಬ್ಬನ ಖಾಸಗಿ ಆಸ್ತಿಯನ್ನು ಯಾವುದೇ ಕಾರಣಕ್ಕೆ ಅದನ್ನು ಕಬಳಿಸಲು ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ಸರ್ಕಾರ ಮತ್ತು ನ್ಯಾಯಾಲಯ ಅವರಿಗೆ ರಕ್ಷಣೆ ಒದಗಿಸಬೇಕು ಎಂಬ ಸಂವಿಧಾನದ ಸ್ಪಷ್ಟವಾದಂಥ ಉಲ್ಲಂಘನೆಯಾಗಿದೆ. ಈಗ ಬಿಜಾಪುರದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ರೈತರು ಪ್ರತಿಭಟನೆಗಳನ್ನು ಮಾಡಿದರು. ಆಗ ಇಲ್ಲಿಯ ಕೆಲವು ಮೀಡಿಯಾಗಳು, ವಿಶೇಷವಾಗಿ ದೃಶ್ಯ ಮಾಧ್ಯಮಗಳು ಅದನ್ನು ಬಹಳ ದೊಡ್ಡದಾಗಿ ಇಲ್ಲಿ ಪ್ರದರ್ಶಿಸಿ ಮುಸಲ್ಮಾನರನ್ನು ಆರೋಪಿಗಳಾಗಿ ಚಿತ್ರೀಕರಿಸುವಂಥ ಒಂದು ಪ್ರಯತ್ನ ಕೂಡ ಮಾಡಲಾಯಿತು. ಬಹಳ ದೊಡ್ಡ ದುರಂತ ಏನೆಂದರೆ, ಒಬ್ಬ ಸಚಿವರು ಅಥವಾ ಒಬ್ಬ ಸಂಸದರು, ಕರ್ನಾಟಕದ ಸಂಸದರು ಅವರು ಹೇಳಿದರು, ಒಂದು ವೇಳೆ ನೀವು ಈ ವಕ್ಫ್ ಮಸೂದೆಯನ್ನು ತಂದರೆ ಇಲ್ಲಿ ನಾವು ಹೋರಾಟಕ್ಕೆ ಧುಮುಕ್ತೇವೆ, ಬಹಳ ಕಷ್ಟವಾಗಬಹುದು ಸರ್ಕಾರಕ್ಕೆ. ಹಾಗೆ ಇಲ್ಲಿ ಒಬ್ಬರು ಆಂಕರ್ ಹೇಳುತ್ತಾರೆ, ನೀವೇನು ಮಾಡ್ತೀರಿ ಮಾಡಿ ನೋಡುವಂತ. ದಾದಾಗಿರಿ ಮತ್ತು ರೌಡಿಸಂನ ಪರಾಕಾಷ್ಠೆ ಇಲ್ಲಿಯ ಆಂಕರ್ಗಳು ಪ್ರದರ್ಶಿಸುವಾಗ ಇದರ ಹಿಂದೆ ಇರುವಂತಹ ಹಿಡನ್ ಎಜೆಂಡಾಗಳೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ 30 ಕೋಟಿಯಷ್ಟಿರುವಂತಹ ಮುಸಲ್ಮಾನರು ಬದುಕಲು ಬಿಡುವುದಿಲ್ಲ ಎಂದು ಭಾವಿಸುವುದಾದರೆ ಈ ದೇಶದಲ್ಲಿ ಖಂಡಿತವಾಗಿಯೂ ಒಂದು ರೀತಿಯ ಅಶಾಂತಿ ಭುಗಿಲೇಳುತ್ತದೆ. ಇಲ್ಲಿ ಯಾರಿಗೂ ಕೂಡ ಬದುಕಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ದೇಶದಲ್ಲಿ ಇರುವಂತಹ ಸಂವಿಧಾನಬದ್ಧವಾಗಿರುವಂತಹ ನಮಗೆ ನೀಡಲಾಗಿರುವಂತಹ ಕೆಲವು ಸವಲತ್ತುಗಳನ್ನು ನಾವು ಪ್ರಸ್ತಾವಿಸ್ತಾ ಇರುವುದು ಹೊರತು ಯಾವುದೇ ನಿರ್ದಿಷ್ಟವಾದಂಥ ಜನರಿಗೆ ಕೊಡಲ್ಪಟ್ಟಿರುವಂತಹ ಆಸ್ತಿಗಳನ್ನು, ಸೊತ್ತುಗಳನ್ನು ನಾವು ಕೇಳ್ತಾ ಇರುವುದಲ್ಲ. ಮೊಘಲ್ ಸಾಮ್ರಾಜ್ಯದ ರಾಜರುಗಳು ಅಥವಾ ಬಹುಮನಿ ಸಾಮ್ರಾಜ್ಯದ ರಾಜರುಗಳು, ಆದಿಲ್ ಶಾಹಿಗಳು ನಮಗೆ ಪುಕ್ಕಟೆಯಾಗಿ ಕೊಟ್ಟಿರುವುದು, ಅದನ್ನೇ ಈಗ ವಕ್ಫ್ ಎಂದು ಇವರು ಘೋಷಿಸಿದ್ದಾರೆ ಎಂಬ ತಪ್ಪು ಕಲ್ಪನೆಗಳನ್ನು ಮಾಧ್ಯಮಗಳ ಮೂಲಕ, ಅದೇ ರೀತಿ ಆಂಕರ್ಗಳ ಮೂಲಕ ಪ್ರಸಾರ ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ. ನೋಡಿ, ಇಲ್ಲಿಯ BJP ಸರ್ಕಾರ ಕೇವಲ ರಾಜಕೀಯವಾಗಿ ಮಾತ್ರ ಅಲ್ಲ ಈ ಪ್ರಶ್ನೆ ಎತ್ತಿರುವುದು, ಬದಲಾಗಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದೆ. ನೋಡಿ, ಏಪ್ರಿಲ್ 2ನೇ ತಾರೀಕಿನಂದು ಯಾತಕ್ಕಾಗಿ ಈ ಮಸೂದೆಯನ್ನು ಮಂಡಿಸಲಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ದೇಶದ ಎಲ್ಲ ನಾಗರಿಕರಿಗೆ ಮೋಸ ಮಾಡಿರುವಂಥ ಒಂದು ದಿನ. ಏಪ್ರಿಲ್ 2ನೇ ತಾರೀಕಿನಂದು ಈ ಮಸೂದೆಯನ್ನು ಮಂಡಿಸುವಾಗ ಅದು ಕೇವಲ ವಕ್ಫ್ನ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ್ದಲ್ಲ, ಬದಲಾಗಿ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಆರ್ಥಿಕತೆಗೆ ಅತಿ ದೊಡ್ಡ ಹೊಡೆದು ನೀಡಿರುವಂತಹ ಟ್ರಂಪ್ನ 27% ಕರವನ್ನು ವಿಧಿಸಿದಾಗ ಅದು ಎಲ್ಲೂ ಕೂಡ ಚರ್ಚೆಗೆ ಬರಬಾರದು ಎಂಬ ನಿಟ್ಟಿನಲ್ಲಿ ಅದನ್ನು ಮರೆಮಾಚಲಿಕ್ಕಾಗಿ ಏಪ್ರಿಲ್ 2ನೇ ತಾರೀಕಿನ ಇದನ್ನು ಮಂಡಿಸಲಾಗಿದೆ ಎಂಬುದನ್ನು ಎಲ್ಲ ದೇಶದ ನಾಗರಿಕರು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಆರ್ಥಿಕತೆಯನ್ನು ದುರ್ಬಲಗೊಳಿಸಲಾಗಿದೆ. ನಮ್ಮ ಆರ್ಥಿಕತೆ ದುರ್ಬಲಗೊಳಿಸಿ ಇಲ್ಲಿರುವಂತಹ ಇತರ ಹಿಂದುಳಿದ ವರ್ಗದವರನ್ನು, ಅಲ್ಪಸಂಖ್ಯಾತರನ್ನು ಆರ್ಥಿಕವಾಗಿಯೂ ಹಿಂದೆ ಸರಿಸಿ ಈ ದೇಶದ ಸ್ವತ್ತನ್ನು, ಈ ದೇಶದ ಸಂಪತ್ತನ್ನು ಸವರ್ಣೀಯ ಮೇಧಾವಿಗಳ ಕೈಗೆ ಹಸ್ತಾಂತರಿಸುವಂತಹ ಒಂದು ಹಿಡನ್ ಎಜೆಂಡಾ ಇದರ ಹಿಂದೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದಲೇ ಮುಸಲ್ಮಾನರು ತನ್ನ ಉಸಿರಾಟದ ಕೊನೆಯ ಉಸಿರಿನ ತನಕ, ತನ್ನ ರಕ್ತದ ಕೊನೆಯ ಹನಿಯ ತನಕ ಹೋರಾಡ್ತಾರೆ. ಇದಕ್ಕಾಗಿ ಅವರು ಹೋರಾಡ್ತಾರೆ. ಯಾಕೆಂದರೆ ಅವರ ಇತಿಹಾಸವೇ ಇರುವುದು ಹಾಗೆ, ಮುಸಲ್ಮಾನ್ ಇತಿಹಾಸವೇ ಇರುವುದು ಹಾಗೆ. ಯಾಕೆಂದರೆ ಈ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಮುಸಲ್ಮಾನರ ಮೇಲೆ ದೌರ್ಜನ್ಯವೆಸಗಿದಾಗ ಮುಸಲ್ಮಾನರ ಒಂದು ಚಿಕ್ಕ ತಂಡವಾದರೂ ಕೂಡ ಇದರ ನ್ಯಾಯಕ್ಕಾಗಿ ಹೋರಾಟ ನಡೆಸುವುದು ಎಂಬ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆ ವಚನಗಳ ಮುಖಾಂತರ ನಾನು ಇಲ್ಲಿ ಹೇಳಬಯಸುತ್ತೇನೆ. ಒಂದು ವೇಳೆ ನಮ್ಮ ಸಂಪತ್ತನ್ನು, ನಮ್ಮ ಸ್ವತ್ತನ್ನು ಒಂದು ವೇಳೆ ಕಬಳಿಸಲು ನೀವು ತೀರ್ಮಾನಿಸಿದರೆ ಇದು ನಿಮ್ಮ ಹಗಲು ಕನಸಾಗುತ್ತದೆ. ಯಾಕೆಂದರೆ ಇದು ಆರಂಭ ಮಾತ್ರ. ಈ ಆಕ್ರೋಶ ಆರಂಭ ಮಾತ್ರ, ಈ ಜನಾಂದೋಲನ ಆರಂಭ ಮಾತ್ರ. ಇನ್ನು ದೇಶಾದ್ಯಂತ ಮುಸಲ್ಮಾನರು ಈ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಆಗ ನಮ್ಮ ಸರ್ಕಾರ ಖಂಡಿತವಾಗಿ ಈ ಬಗ್ಗೆ ಮತ್ತೊಮ್ಮೆ ಆಲೋಚಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತೊಂದು ವಿಚಾರ ಏನೆಂದರೆ, ಮುಸಲ್ಮಾನರು ತನ್ನ ಅಧಿಕಾರವನ್ನು, ತನ್ನ ಸ್ವತ್ತನ್ನು ಕೇಳಲಿಕ್ಕಾಗಿ ಇತರ ಧರ್ಮೀಯರ ಬಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಮತ್ತು ನೀವೆಲ್ಲ ಈ ದೇಶದ ಎಲ್ಲ ರಂಗಗಳನ್ನು ನೀವು ಅಧ್ಯಯನ ಮಾಡಿರಿ. ಮಾಧ್ಯಮ ರಂಗವಾಗಿರಬಹುದು, ರಾಜಕೀಯ ರಂಗವಾಗಿರಬಹುದು, ಇನ್ನಿನ ಆರ್ಥಿಕ ರಂಗವಾಗಿರಬಹುದು, ಈ ಎಲ್ಲ ರಂಗಗಳಲ್ಲಿ ನಿರ್ದಿಷ್ಟ ಸಮುದಾಯ ಮತ್ತು ನಿರ್ದಿಷ್ಟ ವ್ಯಕ್ತಿಗಳು ಉನ್ನತ ಶಿಖರಕ್ಕೇರಿದ್ದಾರೆ. ಮತ್ತು ಅವರನ್ನು ಸಂತೈಸಲಿಕ್ಕಾಗಿ ದೇಶವನ್ನೇ ಮಾರುವಂತಹ ಒಂದು ವ್ಯವಸ್ಥೆ ಇದರ ಹಿಂದೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಈ ವಕ್ಫ್ ಸಂಪತ್ತು ಅಥವಾ ವಕ್ಫ್ ಸ್ವತ್ತು ಎಂಬುದು ನಮಗೆ ಸಿಕ್ಕಿರುವುದು ನಮ್ಮ ಪೂರ್ವಿಕರಿಂದ. ಈ ಪೂರ್ವಿಕರು ಯಾಕೆ ನೀಡಿದ್ದಾರೆ? ದಾನ ಮಾಡಿದಂತಹ ಸ್ವತ್ತನ್ನು ಯಾವುದೇ ಧರ್ಮ ಇದನ್ನು ಅನುಮತಿಸುವುದಿಲ್ಲ. ಇತರರು ದಾನ ಮಾಡಿದಂಥ ಸ್ವತ್ತನ್ನು ಅದನ್ನು ಕಬಳಿಸುವಂತಹ ಯಾವುದೇ ವ್ಯವಸ್ಥೆಯನ್ನು ಯಾವುದೇ ಧರ್ಮ ಸ್ವೀಕರಿಸುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಈ ಎಲ್ಲ ವಕ್ಫ್ ಸ್ವತ್ತುಗಳು, ಹೆಚ್ಚಿನ ಎಲ್ಲ ವಕ್ಫ್ ಸ್ವತ್ತುಗಳು ದಾನ ಮಾಡಿದಂತಹ ಸ್ವತ್ತುಗಳಾಗಿವೆ. ಈ ಸಮುದಾಯದ ಶಿಕ್ಷಣಕ್ಕಾಗಿ, ಈ ಸಮುದಾಯದ ಉನ್ನತಿಗಾಗಿ, ಈ ಸಮುದಾಯದ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗಾಗಿ, ಈ ಸಮುದಾಯದ ಎಲ್ಲ ಆಯಾಮಗಳನ್ನು ಸರಿಪಡಿಸಲಿಕ್ಕಾಗಿ ಪೂರ್ವಿಕರು ತನ್ನ ಬೆವರು ಹರಿಸಿ ಸಂಪಾದಿಸಿದಂಥ ಸಂಪಾದನೆಯನ್ನು ತನ್ನ ಸಮುದಾಯಕ್ಕೆ ಅವರು ದಾನ ಮಾಡಿ ಹೋಗಿದ್ದಾರೆ. ಅಂತಹ ದಾನ ಮಾಡಿರುವಂತಹ ಸ್ವತ್ತನ್ನು ಅದು ಮುಸಲ್ಮಾನರ ಸ್ವತ್ತಲ್ಲ, ಬದಲಾಗಿ ಈ ದೇಶದ ಸರ್ಕಾರಿ ಸ್ವತ್ತು ಎಂದು ಬಿಂಬಿಸಲು ಹೊರಟಿರುವಂತಹ ಈ ಸರ್ಕಾರ ಮುಖಭಂಗ ಅನುಭವಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಅವರು ನಮ್ಮ ರಕ್ಷಣಾ ಸಚಿವರು, ನಮ್ಮ ಗೃಹ ಮಂತ್ರಿ ಅವರು ಹೇಳ್ತಾರೆ, ಈ ಮಸೂದೆಯಿಂದಾಗಿ ಅಲ್ಪಸಂಖ್ಯಾತರಿಗೆ, ವಿಶೇಷವಾಗಿ ಬಡ ಮುಸಲ್ಮಾನರಿಗೆ ಬಹಳಷ್ಟು ಪ್ರಯೋಜನ ಇದೆ. ಆದ್ದರಿಂದಲೇ ಕೆಲವು ಹಿತಾಸಕ್ತರು ಮಾತು ಇದನ್ನು ವಿರೋಧಿಸುತ್ತಾರೆ ಎಂದು ಹೇಳುತ್ತಾರೆ. JDU ಮತ್ತು ತೆಲುಗು ದೇಶಂ ಆ ಪಕ್ಷದವರು ಕೂಡ ಬಿಂಬಿಸುವುದು ಇದನ್ನೇ. ಇದರಿಂದಾಗಿ ಅನೇಕ ಸುಧಾರಣೆಗಳು ಸಂಭವಿಸುತ್ತದೆ ಮತ್ತು ಅನೇಕ ಅಲ್ಪಸಂಖ್ಯಾತ ಬಡವರಿಗೆ ಇದರಿಂದ ಸಹಾಯ ದೊರಕುತ್ತದೆ. ಒಂದು ಪ್ರಶ್ನೆ ನಾವು ಕೇಳಬಯಸ್ತೇವೆ. ಒಂದು ವೇಳೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ದುಬೈಗೆ ಹೋದಾಗ ರಾಜರನ್ನು ಆಲಂಗಿಸುವುದು, ಕತ್ತರ್ನ ಶೇಖ್ ಬಂದಾಗ ಆಲಂಗಿಸುವಂತಹ ನಮ್ಮ ಈ ಪ್ರಧಾನಮಂತ್ರಿಯವರು ಒಂದು ಸಭೆಗೆ ಹೋದಾಗ ಟೊಪ್ಪಿಯನ್ನು ಕೊಡಲಾಯಿತು. ಒಂದು ಟೊಪ್ಪಿ ಧರಿಸಿರಿ, ಯಾಕೆಂದರೆ ಒಂದು ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಸಂಕೇತ. ಅವರನ್ನು ಧರಿಸಲು ಸ್ವೀಕರಿಸಲಿಲ್ಲ. ಆದರೆ ಅದೇ ಪ್ರಧಾನಮಂತ್ರಿಯವರು ಮುಸ್ಲಿಂ ರಾಷ್ಟ್ರಗಳಿಗೆ ಹೋದಾಗ ಅಲ್ಲಿ ಜನರು ಆಲಂಗಿಸುತ್ತಾರೆ. ಅಲ್ಲೇ ಮುಸಲ್ಮಾನರಿಗೂ ಪಥ್ಯ, ಇಲ್ಲೇ ಮುಸಲ್ಮಾನರು ಪಥ್ಯವಿಲ್ಲ ಎಂಬ ಇಂತಹ ಒಂದು ದ್ವಿಮುಖ ಧೋರಣೆಯನ್ನು ನಾವು ಖಂಡಿಸುತ್ತೇವೆ. ಮತ್ತು ಒಂದು ವೇಳೆ ತಾವು ಅಂತಹ ದ್ವಿಮುಖ ಧೋರಣೆಯನ್ನು ಹೊಂದುವುದಾದರೆ ಈ ದೇಶ ಯಾವ ಹಂತದಲ್ಲಿ ಬಂದು ಮುಟ್ಟಿದೆ ಆರ್ಥಿಕವಾಗಿ, ಇನ್ನೂ ಕೂಡ ಇದು ಹಿಂದಿರುಗುತ್ತದೆ. ಯಾಕೆಂದರೆ ಎಲ್ಲ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರೆ ಎಲ್ಲ ಧರ್ಮೀಯರನ್ನು, ಎಲ್ಲ ಜಾತಿ ಧರ್ಮವನ್ನು ಒಂದುಗೂಡಿಸಿ ನಾವು ಮುಂದಕ್ಕೆ ಸಾಗಿದಾಗ ಮಾತ್ರ ಅದು ಸಂಭವಿಸುತ್ತದೆ. ಇಷ್ಟರ ತನಕ ಪಾರ್ಲಿಮೆಂಟಲ್ಲಿ 524 ಇರುವಂತಹ ಪಾರ್ಲಿಮೆಂಟ್ ಸದಸ್ಯರಲ್ಲಿ ಬಿಜೆಪಿಯಿಂದ ಒಬ್ಬ ಮುಸಲ್ಮಾನ್ MP ಇಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳುತ್ತಾರೆ, ಆದರೆ ಒಂದೇ ಒಂದು ಸೀಟ್ ಕೊಡಲು ಅವರು ತಯಾರಿಲ್ಲ. ಈ ಕರ್ನಾಟಕದ ವಿಧಾನಸಭೆಯಲ್ಲಿ ಬಿಜೆಪಿಯ ಒಬ್ಬ ಮುಸ್ಲಿಂ
MLA ಇಲ್ಲ. ಆದ್ರೆ ಹೇಳ್ತಾರೆ ನಾವು ನಿಮಗಾಗಿದ್ದೇವೆ. ಒಂದು ವೇಳೆ ನಮಗಾಗಿ ಇರುವುದಾದರೆ ನಮಗೆ ಸಿಗಬೇಕಾಗಿರುವಂತಹ ಸವಲತ್ತುಗಳನ್ನು ನಾವು ಪಡೆಯುವಾಗ ಅದನ್ನು ತುಷ್ಟೀಕರಣ ನೀವು ಬೊಬ್ಬ ಹೊಡೆಯುವುದು ಯಾಕೆ? ಈಗ ವಿಧಾನಸಭೆಯಲ್ಲಿ ನಮ್ಮ ಬಜೆಟ್ ಅನ್ನು ಮಂಡಿಸಿದಾಗ ಕೇವಲ 1% ನಮಗೆ ಅನುಮೋದನೆ ದೊರಕಿದಾಗ ಇಲ್ಲಿ BJP ಅವರು ರಂಗಕ್ಕೆ ಬಂದರು ಮತ್ತು ಮುಸ್ಲಿಂ ತುಷ್ಟೀಕರಣ ಹೇಳಿದರು. ಹೀಗೆ ಸುಳ್ಳುಗಳ ಮೇಲೆ ಸುಳ್ಳು ಹೇಳಿ ಈ ದೇಶದ ನಾಗರಿಕರ ಮುಂದೆ ನಮ್ಮನ್ನು ಆರೋಪಿಗಳನ್ನಾಗಿ ಮಾಡುವಂತಹ ಈ ಹುನ್ನಾರವನ್ನು ನಾವು ಧಿಕ್ಕರಿಸುತ್ತೇವೆ ಮತ್ತು ಖಂಡಿಸುತ್ತೇವೆ. ಈ ಸೊತ್ತು ವಕ್ಫ್ ಸೊತ್ತು, ಇದು ಅಲ್ಲಾಹನ ಸೊತ್ತು. ಈ ವಕ್ಫ್ ಸೊತ್ತು ಅದು ದೇವರ ಸೊತ್ತು. ಈ ಸೊತ್ತನ್ನು ಯಾವುದೇ ಕಾರಣಕ್ಕಾಗಿ ಒಂದೇ 1 ಇಂಚ್ ಭೂಮಿಯನ್ನು ಬಿಡಲು ಮುಸಲ್ಮಾನರು ಸಿದ್ಧರಿಲ್ಲ. ಯಾಕೆಂದರೆ ಇದು ಸರ್ಕಾರಿ ಸೊತ್ತಲ್ಲ. ಇದು ಸರ್ಕಾರಿ ಸೊತ್ತಲ್ಲ. ಇದು ಸರ್ಕಾರ ದಾನ ಮಾಡಿರುವಂತಹ ಸೊತ್ತಲ್ಲ. ಇದು ಯಾವುದೇ ಹಿಂದೂ ಸಹೋದರ ಬಾಂಧವರು ನಮಗೆ ಕೊಟ್ಟಿರುವಂತಹ ಸೊತ್ತಲ್ಲ. ಬದಲಾಗಿ ಹಣ ಕೊಟ್ಟು ಖರೀದಿಸಿದಂತಹ ಭೂಮಿಯನ್ನು ಅವರು ಮರಣ ಸಂದರ್ಭದಲ್ಲಿ ತನ್ನ ಸಮುದಾಯಕ್ಕೆ ಧಾರ ಎರೆದಂತಹ ದಾನ ಮಾಡಿದಂತಹ ಸೊತ್ತಾಗಿದೆ. ಆ ಸೊತ್ತನ್ನು ಒಂದು ವೇಳೆ ಏನಾದರೂ ಸಮಸ್ಯೆಗಳಿದ್ದರೆ ಅದು ಎಲ್ಲಿ ಹೋಗಿ ಕೇಳಬೇಕು? ಒಂದು ಬೋರ್ಡಲ್ಲಿ, ಈಗ ನೋಡಿ ಇಲ್ಲಿ ಅನೇಕ ದೇವಸ್ಥಾನಗಳಿವೆ. ಇಲ್ಲಿ ಹತ್ತಿರದ ವೆಂಕಟಮ್ಮ ದೇವಸ್ಥಾನ ಇದೆ, ನನ್ನ ಪ್ರದೇಶದ ಗೋಕರ್ಣನಾಥ ದೇವಸ್ಥಾನ ಇದೆ. ತಾವು ಊಹಿಸಿ, ಇಲ್ಲಿಯ ಹಿಂದೂಗಳು ಊಹಿಸಬೇಕು, ವೆಂಕಟರಮ ದೇವಸ್ಥಾನದ ಕಮಿಟಿಯಲ್ಲಿ ಯಾವುದೋ ಮುಸಲ್ಮಾನರು ಸೇರಿಸಿ ಏನಾಗ್ತದೆ? ಅದನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನದ ಕಮಿಟಿಗಳಲ್ಲಿ, ದೇವಸ್ಥಾನದ ಆಡಳಿತದಲ್ಲಿ ಮುಸಲ್ಮಾನರು ಸೇರಿಸಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅದು ಅಪ್ಪಟ ಹಿಂದೂ ಧಾರ್ಮಿಕ ವಿಚಾರ. ಅದೇ ರೀತಿ ವಕ್ಫ್ ಎಂಬುದು ಅಪ್ಪಟ ಮುಸಲ್ಮಾನರ ಧಾರ್ಮಿಕ ಸ್ವತ್ತು. ಅದರಲ್ಲಿ ಯಾವುದೇ ಒಬ್ಬ ಮುಸಲ್ಮೇತರ ವ್ಯಕ್ತಿಯನ್ನು ಸೇರಿಸಲು ಸಾಧ್ಯವೇ ಇಲ್ಲ. ಅದಕ್ಕೆ ನಾವು ಅನುವು ಮಾಡಲು ಸಾಧ್ಯವೇ ಇಲ್ಲ ಎಂಬ ಸಂದೇಶವನ್ನು ಕೂಡ ನಾವು ಕೂಡ ಬಯಸುತ್ತೇವೆ. ಮತ್ತು ಒಂದು ಕೊನೆಯ ಮಾತು ನಾನು ಹೇಳ ಬಯಸ್ತೇನೆ. ವಕ್ಫ್ ಬೋರ್ಡ್, ಈ ವಕ್ಫ್ ಬೋರ್ಡ್ ಅನ್ನು 1954, ಆ ಬಳಿಕ 95, ಆ ಬಳಿಕ 2013ರಲ್ಲಿ ಕೂಡ ತಿದ್ದುಪಡಿ ಮಾಡಲಾಗಿದೆ. ಆದರೆ ಈ ಸಮುದಾಯ ಬೀದಿಗೆ ಇಳಿಯಲಿಲ್ಲ. ತಿದ್ದುಪಡಿ 3 ಸಲ ಮಾಡಲಾಗಿದೆ. 3 ಸಲ ಮಾಡಿದಾಗಲೂ ಕೂಡ ಸಮುದಾಯ ಅದನ್ನು ಸ್ವಾಗತಿಸಿತು. ಈಗ ಅದೇ ಸಮುದಾಯದ ಹಿತಕ್ಕಾಗಿ ಮಾಡಿರುವಂತಹ ಮಸೂದೆ ಎಂದು ಹೇಳಲಾಗುವಾಗ ಸಮುದಾಯ ಯಾಕೆ ಬೀದಿಗೆ ಇಳಿದಿದೆ ಅಂದರೆ ಅದರಲ್ಲಿ ಸಮುದಾಯದ ಹಿತಕಾಂಕ್ಷಿತನ ಇಲ್ಲ. ಅದು ಸಮುದಾಯವನ್ನು ವಂಚಿಸುವಂತಹ ತಂತ್ರ, ಸಮುದಾಯದ ಸ್ವತ್ತನ್ನು ಕಬಳಿಸುವಂತಹ ತಂತ್ರ, ಸಮುದಾಯವನ್ನು ಅನಾಥರನ್ನಾಗಿ ಮಾಡುವಂತಹ ತಂತ್ರ. ಅದನ್ನೇ ಅಲ್ಲಾಹ್ ಇಕ್ಬಾಲ್ ಹೇಳುತ್ತಾರೆ, ಆಸಾನ್ ನಹಿ ಮಿಟಾನಾ ನಾಮೋ ನಿಶಾ ಹಮಾರ, ತೌಹೀದ್ ಕಿ ಅಮಾನತ್ ಸೀನೋ ಮೇ ಹಮಾರ. ಈ ದೇಶಕ್ಕೆ ನಾವು ಬಂದಿದ್ದೇವೆ, ಈ ದೇಶದಲ್ಲಿ ಈ ಧರ್ಮ ಬಂತು, ಈ ಧರ್ಮದಲ್ಲಿದ್ದಂತಹ ಸಹಿಷ್ಣು ಸ್ವಭಾವ, ಈ ಧರ್ಮದಲ್ಲಿದ್ದಂತಹ ಸಹಬಾಳ್ವಿತವಾದಂತಹ ವಾತಾವರಣ ಜನರನ್ನು ಆಕರ್ಷಿಸಿತು. ನಾವು ಯಾವುದೇ ವಿದೇಶದ ಬಂದಂತಹ ಜನರಲ್ಲ ಮುಸಲ್ಮಾನರು, ಈ ದೇಶದ ಮಣ್ಣಿನಲ್ಲಿ ಹುಟ್ಟಿದವರು, ಈ ದೇಶದ ಮಣ್ಣಿನಲ್ಲಿ ನಾವು ಮಣ್ಣಾಗುವವರು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸುಮಾರು 3,000 ಧಾರ್ಮಿಕ ಗುರುಗಳು, ಧರ್ಮ ಪಂಡಿತರು ದೆಹಲಿಯ ರಾಜ್ಯ ಬೀದಿಯಲ್ಲಿ ಹುತಾತ್ಮರಾಗಿದ್ದಾರೆ. ಇನ್ನೂ ಕೂಡ ತಾವು ಹೋಗಿ ನೋಡುವುದಾದರೆ ಇತಿಹಾಸ ನಮಗೆ ಸಾಕ್ಷಿ ಇದೆ ಎಷ್ಟು ಮಂದಿ ಹುತಾತ್ಮರಾಗಿದ್ದಾರೆ. ಅದರಲ್ಲಿ 65% ಮುಸಲ್ಮಾನರು ಈ ದೇಶದ ಮಣ್ಣಿಗಾಗಿ ಹೋರಾಟ ನಡೆಸಿ ಅವರು ಸತ್ತಿದ್ದಾರೆ ಎಂದಾದರೆ, ಈಗ ನಮ್ಮ ಮನೆಯನ್ನು ಬಂದು ನಮ್ಮ ಮನೆಯಲ್ಲಿ ನಿಂತು ಇದು ನಿಮ್ಮ ಮನೆ ಅಲ್ಲ ಇದನ್ನು ಸಾಬೀತುಪಡಿಸಲು ಹೇಳುವುದಾದರೆ 1000 ವರ್ಷಗಳ ಬದುಕಿದಂತ ಒಂದು ಸಮುದಾಯದ ಕೈಯಲ್ಲಿ ಬಂದು ಇದರ ಡಾಕ್ಯುಮೆಂಟ್ಸ್ ಕೊಡಿರಿ, ಒಂದು ವೇಳೆ ಹೆಚ್ಚು ಕಮ್ಮಿ ಆದರೆ ಇದರ ಡಾಕ್ಯುಮೆಂಟ್ ಸರಿ ಇಲ್ಲ ಎಂದು ಜಿಲ್ಲಾಧಿಕಾರಿ ಒಂದು ವೇಳೆ ಆದೇಶ ಕೊಟ್ಟರೆ, ತಹಸೀಲ್ದಾರ್ ಒಂದು ವೇಳೆ ಹೇಳಿದರೆ ಅದು ನಮ್ಮ ಸೊತ್ತು ಅಲ್ಲ ಎಂದಾದರೆ ಇದಕ್ಕಿಂತ ದೊಡ್ಡ ದೌರ್ಜನ್ಯ, ಅನ್ಯಾಯ. ಇದನ್ನು ನಾವು ಖಂಡಿಸುತ್ತೇವೆ, ಇದನ್ನು ನಾವು ವಿರೋಧಿಸುತ್ತೇವೆ ಮತ್ತು ಇದನ್ನು ನಾವು ತಿರಸ್ಕರಿಸುತ್ತೇವೆ. ವಾಹು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಕ್ಫ್ ಅಂದರೆ ಅದು ಅಲ್ಲಾಹನ ಒಂದು ಸೊತ್ತು. ಈ ಸೊತ್ತನ್ನು ಮುಟ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಮುಸಲ್ಮಾನರಿಗೆ ಕೂಡ ಅದನ್ನು ಮುಟ್ಲಿಕ್ಕೆ ಪರ್ಮಿಷನ್ ಕೂಡ ಇಲ್ಲ. ಎಲ್ಲಿಯಾದರೂ 1% ಯಾರಾದರೂ ಅದನ್ನು ಮುಟ್ಟಿದರೆ ಅದು ಅಲ್ಲಾಹು ತಾಲಾ ಅವರನ್ನು ನೋಡ್ತಾ ಇದ್ದಾರೆ. ಹೀಗಿರುವಾಗ ಇಷ್ಟೊಂದು ದೇಶದಲ್ಲಿರುವಂಥ ಈ ಅಲ್ಲಾಹನ ಒಂದು ಸೊತ್ತನ್ನು ತಾವು ತಮ್ಮ ಸ್ನೇಹಿತರಿಗೆ ಕೊಡಬೇಕಾಗಿ ಈ ಒಂದು ಕಾನೂನನ್ನು ತಂದಿದ್ದೀರಿ. ಇದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇದರ ವಿರುದ್ಧ ನಾವು ಖಂಡಿತವಾಗಿ ಮುಂದೆ ಕೂಡ ಹೋರಾಟ ಮಾಡ್ತಾ ಬರ್ತೇವೆ. ಯಾಕೆಂದರೆ ಮುಸಲ್ಮಾನರು ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ರಕ್ತವನ್ನು ಕೊಟ್ಟಂಥ ಈ ನಮ್ಮ ಸಮುದಾಯ, ಈ ಸಮುದಾಯ ಅಂದಿನ ಕಾಲದಲ್ಲಿ ಈ ದೇಶಕ್ಕಾಗಿ ಎಷ್ಟು ನಮ್ಮ ಜೀವವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಆದರೆ ಈ ವಕ್ಫನ್ನು
ತಿದ್ದುಪಡಿ ಇಂದ ಪಡಲಿಕ್ಕೆ ನಾವು ಈಗಲೂ ಸಿದ್ಧ ಇರ್ತೇವೆ. ದೇಶಕ್ಕಾಗಿ ಯಾವ ತರದ ಹೋರಾಟ ಮಾಡಿದ್ದೇವೆ ಅದೇ ರೀತಿ ವಫ್ಗಾಗಿ ನಾವು ಕೂಡ ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೇವೆ ಅಂತ ಹೇಳಿ ತಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಮೋದಿಜಿಯವರೇ ಮತ್ತು ಅಮಿತ್ ಶಾ ಅವರೇ, ತಾವು ಏನು ಕಾನೂನನ್ನು ತಂದಿದ್ರಿ, ಈ ದೇಶದಲ್ಲಿ ಮುಸಲ್ಮಾನರ ವಿರುದ್ಧವಾಗಿ ಹಲವು ಕಾನೂನನ್ನು ತಂದಿದ್ರಿ, ಅದರಲ್ಲಿ ಯಾವುದು ಕೂಡ ಇಲ್ಲ. ಈ ಒಂದು ಕೊನೆಯ ಕಾನೂನು ತಾವು ತಂದಿದ್ದು ಒಫನ್ನು, ಅದು ಅಲ್ಲಾಹನ ಒಂದು ಭೂಮಿಯನ್ನು ಕಬಲಿಕೆ ಮಾಡಲಿಕ್ಕೆ ತಾವು ಒಂದು ಕಾನೂನು ತಂದಿದ್ರಿ. ಇದು ತಮ್ಮ ಕೊನೆಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಭೂಮಿಯನ್ನು ಮುಟ್ಟಿದ್ರೆ ಅದು ಖಂಡಿತವಾಗಿ ನಾಶ ಆಗಿ ಹೋಗ್ತೀರಿ, ಅದು ಶಾಪವನ್ನು ತಾವು ತಗೊಳ್ತೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಯೋಗಿ ಅಂತ ಅವರು ಬಹಳ ಖುಷಿಯಿಂದ ಸಂತೋಷ ಪಡ್ತಾ ಇದ್ದಾರೆ. ಯಾವಾಗ ರಾಷ್ಟ್ರಪತಿ ಸಿಗ್ನೇಚರ್ ಮಾಡ್ತಾರೆ ಅಲ್ಲಿಂದ ನನ್ನ ಆಟ ಶುರು ಅಂತ ಹೇಳಿಕೊಂಡು, ಇದು ಕೊನೆಯ ಆಟ ಯೋಗಿಯವರೇ, ಇದು ನೆನೆಸಿದಬೇಡಿ. ತಾವು ನಿಮ್ಮ ಈ ಏನು ಕಾನೂನು ತಂದಿರಿ ತಾವು ಅದನ್ನು ತಾವು ಮಾಡ್ತೀರಿ ಅಂತ ಹೇಳಿ ನಂಬಿಕೆ ತಮಗೆ ಬೇಡ. ಯಾಕೆಂದ್ರೆ ಇದು ಖಂಡಿತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಇನ್ನು ಕೂಡ ಮುಂದೆ ಕೂಡ ಮಾಡ್ತಾ ಇದ್ದೇವೆ. ಇವತ್ತು ಹಲವು ಪಕ್ಷಗಳು ಇವತ್ತು ಕೊನೆಯದಾಗಿ ಸುಪ್ರೀಂ ಕೋರ್ಟಿಗೆ ದಾವನ್ನು ಹಾಕ್ಲಿಕ್ಕೆ ಹೊರಟಿದೆ. ಖಂಡಿತವಾಗಿ ಅದರಲ್ಲಿ ಜಯ ಸಿಕ್ಕುವಂತ ಆಗಲಿ ಅಂತ ನಾವೆಲ್ಲರೂ ಕೂಡ ಪ್ರೇಯರ್ ಮಾಡುவோಣ. ಮುಂದಿನ ದಿವಸದಲ್ಲಿ ಈ ಮಂಗಳೂರಲ್ಲಿ ನಾವೆಲ್ಲರೂ ಸೇರಿಕೊಂಡು ಎಲ್ಲ ಸಂಘ ಸಂಸ್ಥೆ ಮತ್ತು ಎಲ್ಲ ಸಂಘಟನೆಗಳು ಕೂಡ ಒಂದು ದೊಡ್ಡ ರೀತಿಯಲ್ಲಿ ಒಂದು ಆಂದೋಲನ ಮಾಡಲಿಕ್ಕೆ ನಾವು ಸಿದ್ಧ ಆಗಿರುತ್ತಿದ್ದೇವೆ. ಅದರಿಂದ ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ದೊಡ್ಡ ರೀತಿಯಲ್ಲಿ ನಾವು NRC CA ಯಾವ ರೀತಿ ಮಾಡಿದೆವೋ ಅದೇ ಥರ ಮುಂದಿನ ದಿವಸದಲ್ಲಿ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ಆಗಿರುವಾಗ ಮೋದಿಜಿಯವರೇ, ತಾವು ಏನು ತಮ್ಮ ಸ್ನೇಹಿತರಿಗೆ ಕೊಡಲಿಕ್ಕೆ ಏನು ಹೊರಟಿದ್ರಿ, ನಮ್ಮ ಹತ್ರ ದಾನ, ನಮ್ಮ ಹತ್ರ ಕಲೆಕ್ಷನ್ ಕೇಳಿ ನಾವು ಕೊಡ್ತಾ ಇದ್ದೇವೆ. ನಮ್ಮ ಅಲ್ಲನ ಭೂಮಿಯನ್ನು ತಾವು ಅವ್ರಿಗೆ ಕೊಡೋದು ಬೇಡ. ಎಷ್ಟು ಸಾವಿರ ಕೋಟಿ ಬೇಕು ತಮಗೆ, ಎಷ್ಟು ಸಾವಿರ ಕೋಟಿ ಬೇಕಾದರೂ ಕೂಡ ನಮ್ಮ ಈ ಮುಸ್ಲಿಂ ಸಮುದಾಯ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ. ಕಲೆಕ್ಷನ್ ಮಾಡಿ ಮಸ್ಜಿದಲ್ಲಿ ಕಲೆಕ್ಟ್ ಮಾಡಿಕೊಂಡು ತಮಗೆ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದ್ರೆ ತಾವು ಈ ಭೂಮಿಯನ್ನು ಕಬಳಿಕೆ ಮಾಡಿಕೊಂಡು ಇನ್ನು ತಮ್ಮ ಸ್ನೇಹಿತರಿಗೆ ಕೊಡಬೇಕಾದ್ರೆ ಇದು ಸರಿಯಲ್ಲ. ಮೋದಿಜಿಯವರೇ ಹೇಳಿದ್ರು, ರಫೀಕುದ್ದೀನವರೇ, ತಾವು ನಮ್ಮ ಮುಸಲ್ಮಾನರ ರಕ್ಷಣೆ ಮಾಡುದು ಅಂತ ಹೇಳಿ. ಮುಸಲ್ಮಾನರ ರಕ್ಷಣೆ ಮಾಡುತ್ತೆ ಒಂದೇ ಒಂದು, ಯಾರಾದರೂ ತಮ್ಮ ಪಾರ್ಟಿಯಲ್ಲಿದ್ದಾರೆ, ಒಂದು ಮುಸಲ್ಮಾನರು ಯಾರಿದ್ದಾರೆ, ಇಬ್ಬರು ಶಾನವಾಜ್ ಮುಖ್ತಾರ್ ಅಬ್ಬಾಸ್ ಅಂತ ಇಬ್ಬರು, ಅವರನ್ನು ಕೂಡ ಸೈಡ್ ಲೈನ್ ಮಾಡಿಬಿಟ್ಟಿರುವುದು. ಆಗಿರುವಾಗ ಖಂಡಿತವಾಗಿ ಈ ವಕ್ಫ್ ತಿದ್ದುಪಡಿ ಕಾನೂನು ಹಿಂದೆ ಪಡೀರಿ. ಇದನ್ನು ಶಾಪ ತಾವು ತಗೊಳ್ದು ಬೇಡ. ಖಂಡಿತವಾಗಿ ಮುಂದಿನ ದಿವಸದಲ್ಲಿ ಈ ಶಾಪ ತಟ್ಟೆ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಮೊನ್ನೆ ನಾವೊಂದು ನೋಡಿದ್ದೇನೆ. ಯಾಕೆಂದ್ರೆ ನಮ್ಮ ಸಂಘ ಪರಿವಾರದ ನಾಯಕರು ಪ್ರಭಾಕರ್ ಭಟ್ ಅವರು ಮೈಸೂರಲ್ಲಿ ಮಂಡ್ಯದಲ್ಲಿ ಒಂದು ಮಾತು ಹೇಳಿದರು, ಮುಸಲ್ಮಾನ ಇರಲಿ, ನಾವು ಭೂಮಿ ಕೊಟ್ಟಿದ್ದೇವೆ, ಆ ಭೂಮಿಯಲ್ಲಿ ಇರಲಿ, ಬೇಕಾದ್ರೆ ಇರಲಿ, ನಮ್ಮೇನು ತೊಂದರೆ ಇಲ್ಲ, ನಮ್ಮ ಭೂಮಿ ಅಂತ. ಯಾರ ಅಪ್ಪನದು ಭೂಮಿ ಅಲ್ಲ, ಈ ದೇಶದ ಭೂಮಿ ಎಲ್ಲ ಸರ್ವ ಜನರ ಭೂಮಿ ಆಗಿರುತ್ತದೆ. ಈ ದೇಶವನ್ನು ನಾವು ಕೂಡ ಕಟ್ಟಿದಂತ ಈ ಭೂಮಿ ತಾವು ನಮಗೆ ದಾನವಾಗಿ ಕೊಡುವಂತದ್ದು ನಮಗೆ ಅಗತ್ಯವೂ ಇಲ್ಲ. ನಾವು ನಮ್ಮ ಭೂಮಿಯನ್ನು ಪಡ್ಕೊಳ್ಳಿಕ್ಕೆ ನಮಗೆ ಶಕ್ತಿ ಇದೆ, ತಾಕತ್ತಿದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದರೆ ಖಂಡಿತವಾಗಿ ನಾವೆಲ್ಲರೂ ಮುಂದಿನ ದಿವಸದ ಹೋರಾಟಕ್ಕೆ ಸಹಕರಿಸೋಣ. ನಾವು ತಮ್ಮೊಟ್ಟಿಗೆ ಸದಾ ಇರ್ತೇನೆ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 2014ರಲ್ಲಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಂತಹ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಮೊದಲ 5 ವರ್ಷದ ಅವಧಿಯಲ್ಲಿ ಕೆಲವೊಂದು ಜನವಿರೋಧಿಯಾದಂತಹ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡುವಂತಹ, ಅದೇ ರೀತಿ ಸರ್ಕಾರಿ ಒಡೆತನದ ಸರ್ಕಾರಿ ಸಾಮ್ಯದ ಕಂಪನಿಗಳನ್ನು ವಿದೇಶಿಗಳಿಗೆ ಮಾರುವಂತಹ, ಒಂದು ಕಡೆಯಲ್ಲಿ ಭಾರತ ಮಾತೆ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಭಾರತವನ್ನು ರಕ್ಷಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಈ ದೇಶದ ಇಂಚಿಂಚು ಭೂಮಿಯನ್ನು ಕೂಡ ಮೊದಲ 5 ವರ್ಷಗಳಲ್ಲಿ ವಿದೇಶಿ ಕಂಪನಿಗಳಿಗೆ, ಬಂಡವಾಳಶಾಹಿಗಳಿಗೆ ಮಾರಾಟ ಮಾಡಿದೆ. ಆ ನಂತರ ಬಂದಂತಹ 5 ವರ್ಷಗಳ ಅವಧಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕರಾಳ ಕಾನೂನುಗಳನ್ನು ಈ ದೇಶದಲ್ಲಿ ಜಾರಿಗೆ ತಂದರು. ಹೋರಾಟಗಾರರನ್ನು ಬಂಧನ ಮಾಡಿದರು, ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸಿದರು. ಹಲವಾರು ಯಾರು ಬಿಜೆಪಿ ಅಥವಾ ಸಂಘ ಪರಿವಾರದ ವಿರುದ್ಧ ಮಾತನಾಡ್ತಾರೆ ಅವರ ವಿರುದ್ಧ ಅವರ ಮನೆಗಳಿಗೆ ಮಧ್ಯರಾತ್ರಿಯಲ್ಲಿ ತನಿಖಾ ಸಂಸ್ಥೆಗಳನ್ನು ನುಗ್ಗಿಸಿದ್ರು, ಕಟ್ಟುಕತೆಗಳನ್ನು ಕಟ್ಟಿದ್ರು, ಅವರನ್ನು ಬಂಧನ ಮಾಡಿದ್ರು, ಜೈಲಲ್ಲಿಟ್ಟರು. ಈಗ 3ನೇ ಅವಧಿಗೆ ಬಂದ ಕೂಡಲೇ ಈ ದೇಶದಲ್ಲಿ ಅರಾಜಕತೆ, ಈ ದೇಶದಲ್ಲಿ ನಿರುದ್ಯೋಗ, ಈ ದೇಶದಲ್ಲಿರ್ತಕ್ಕಂತಹ
ಸರ್ಕಾರಿ ಸಂಸ್ಥೆಗಳು ಇಲ್ಲ ಇವಾಗ. ಡಾಲರ್ ಎದುರು ರೂಪಾಯಿ ಮೌಲ್ಯಗಳು ಕುಸಿತವಾಗ್ತಾ ಇದೆ, ಹಣದುಬ್ಬರ ಏರಿಕೆ ಆಗ್ತಾ ಇದೆ. ಈ ರೀತಿಯಾದಂತಹ ಜ್ವಲಂತ ಸಮಸ್ಯೆಗಳು ಈ ದೇಶದಲ್ಲಿರುವಾಗ ಒಂದು ಕಡೆಯಲ್ಲಿ ಜನರು ಇದರ ವಿರುದ್ಧ ಮಾತನಾಡಬಾರದು, ಜನರು ಇದರ ವಿರುದ್ಧ ಧ್ವನಿ ಎತ್ತಬಾರದು. ಯಾಕೆಂತ ಹೇಳಿದ್ರೆ ಈ ಸಂಘ ಪರಿವಾರ RSS ಅಂತ ಹೇಳುವಂಥದ್ದು ಅದು ಯಾವತ್ತೂ ಕೂಡ ಪ್ರತಿಭಟನೆಗಳನ್ನು ಎದುರಿಸುವಂತಹ ಒಂದು ಶಕ್ತಿ ಅವರಲ್ಲಿ ಇಲ್ಲ. ಅದು ತನ್ನ ಆ ಫ್ಯಾಸಿಸಂನ ನಿಲುವನ್ನು, ನಿರಂಕುಶವಾದದ ನಿಲುವನ್ನು ಹೇರುವಂತಹ, ಜನರ ಮೇಲೆ ಹೇರುವಂತಹ ಒಂದು ಪ್ರಕ್ರಿಯೆಯನ್ನಾಗಿರ್ತದೆ ಅವರು ಮಾಡಿಕೊಂಡು ಬರುವಂಥದ್ದು. ಅವರನ್ನು ಯಾರು ಪ್ರಶ್ನಿಸಬಾರದು. ಆ ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ಈ ರೀತಿಯಾದಂತಹ ಆರ್ಟಿಕಲ್ 371, ಅದೇ ರೀತಿ ಬೇರೆ ಬೇರೆ ಆದಂತಹ ಕಾನೂನುಗಳು, ರೈತ ವಿರೋಧಿ ಮಸೂದೆ, ಈಗ ವಕ್ಫ್ ವಿರೋಧಿ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್, ಇಂತಹ ಆ ಮುಸ್ಲಿಂ ಸಮುದಾಯಕ್ಕೆ ಅಗತ್ಯವಿಲ್ಲದಂತಹ, ಅವರಿಗೆ ಮಾರಕವಾದಂತಹ, ಮುಸಲ್ಮಾನರಿಗೆ ಅವರ ಹಿರಿಯರು ದಾನವಾಗಿ ಕೊಟ್ಟಂತಹ ಭೂಮಿ, ಆ ಭೂಮಿಯಲ್ಲಿ ಯಾವುದೇ ಹಕ್ಕನ್ನು ಸ್ಥಾಪಿಸುವಂತಹ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ಅದು ಅಲ್ಲಾಹನ ಹೆಸರಿನಲ್ಲಿ, ಅದು ಮುಸಲ್ಮಾನರಿಗೆ ಅಂತಲ್ಲ, ಎಲ್ಲಾ ಧರ್ಮದವರಲ್ಲಿಯೂ ಕೂಡ ಅವರವರ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ, ಉದಾಹರಣೆಗೆ ಒಂದು ದೇವಸ್ಥಾನಕ್ಕೆ ಒಬ್ಬ ಹಿಂದೂ ಸಹೋದರ ಒಂದು ಜಾಗೆಯನ್ನು ಕೊಟ್ರೆ ಅಥವಾ ಒಂದು ಸ್ಥಿರಾಸ್ತಿ ಅಥವಾ ಚರಾಸ್ತಿಯನ್ನು ಕೊಟ್ರೆ ಅದನ್ನು ಪುನಃ ವಾಪಸ್ ಪಡೆಯುವಂತಹ ಅಧಿಕಾರ ಆ ಹಿಂದೂ ಸಹೋದರನ ಕುಟುಂಬಕ್ಕೆ ಆಗಲಿ ಅವನ ಮಕ್ಕಳಿಗಾಗಲಿ ಯಾರಿಗೂ ಕೂಡ ಇಲ್ಲ, ಸರ್ಕಾರಕ್ಕೂ ಇಲ್ಲ. ಅಂತಹ ಅದೇ ರೀತಿಯಾದಂತಹ ಕಾನೂನಾಗಿರ್ತದೆ ವಕ್ಫ್ ಅಲ್ಲಿ ಕೂಡ ಇರುವಂತದ್ದು. ಒಮ್ಮೆ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಹದಿಯ ಮಾಡಿದ್ರೆ, ಅಲ್ಲಾಹನ ಹೆಸರಿನಲ್ಲಿ ಹದಿಯ ಮಾಡಿದ್ರೆ ಮತ್ತೆ ಅದನ್ನು ಮುಟ್ಟುವಂತ ಅಧಿಕಾರ ಯಾರಿಗೂ ಇಲ್ಲ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಈ ದೇಶದಲ್ಲಿ ವಕ್ಫ್ ಅಂತ ಹೇಳುವಂತಹ ಒಂದು ಬೋರ್ಡ್ ರಾಜ್ಯ ಸರ್ಕಾರದ ಅಧೀನದಲ್ಲಿದೆ, ಮತ್ತೊಂದು ವಕ್ಫ್ ಸಮಿತಿ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ಬೇರೆ ಬೇರೆ ರೀತಿಯಾದಂತಹ ಕಾನೂನುಗಳನ್ನು ಅದನ್ನೆಲ್ಲ ಮಾಡಲಿಕ್ಕೆ ಇರುವಂತದ್ದು. ಆದ್ರೆ ಈಗಾಗಲೇ ನಮ್ಮ ರಫೀವುದ್ದೀನ್ ಸಾಬ್ರವರು ಹೇಳಿದ ಹಾಗೆ 1954ರಲ್ಲಿ 95ರಲ್ಲಿ ಇಲ್ಲಿ ಕಾನೂನನ್ನು ತಿದ್ದುಪಡಿ ಮಾಡಿದ್ದಾರೆ. ಆದ್ರೆ ಅಲ್ಲಿ ಎಲ್ಲ ತಿದ್ದುಪಡಿ ಮಾಡುವಾಗ ಅಲ್ಲಿ ಯಾರೂ ಕೂಡ ಇದರ ವಿರುದ್ಧ ಧ್ವನಿ ಎತ್ತಲಿಲ್ಲ. ಅಂದ್ರೆ ಇವತ್ತು ಬಿಜೆಪಿ ಸರ್ಕಾರ ಇಲ್ಲಿನ ಅಲ್ಪಸಂಖ್ಯಾತರನ್ನು ಗುರಿಪಡಿಸಿಕೊಂಡು, ಮುಸಲ್ಮಾನರನ್ನು ಗುರಿಪಡಿಸಿಕೊಂಡು ಇವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು. ಇವತ್ತು ಕೆಲವು ಗೋಧಿ ಮೀಡಿಯಾಗಳಲ್ಲಿ ಬರುವಂತಹ ಸುದ್ದಿಗಳನ್ನು ನೋಡಿದ್ರೆ ನಮಗೆ ಅರ್ಥ ಆಗ್ತಾ ಇದೆ. ವಕ್ಫ್ ಅಂತ ಹೇಳಿದ್ರೆ ಕೆಲವು ಆಂಕರ್ಗಳು ಕೂತ್ಕೊಂಡು ಮಾತನಾಡುವಂತಹ ಶೈಲಿ ನೋಡಬೇಕು ನೀವು. 4 ಲಕ್ಷ ಎಕರೆ ಇದ್ದಂತಹ ಭೂಮಿ ಇವತ್ತು 9 ಲಕ್ಷ ಎಕರೆ ಆಗಿದೆ. ಇದರಲ್ಲಿ ದಾನಪತ್ರ ಎಲ್ಲಿದೆ? ಇದು ಹೇಗೆ ಇಷ್ಟು ಜಾಸ್ತಿ ಆದದ್ದು? ಮಾಧ್ಯಮದವರು, ಆಂಕರಿಂಗ್ ಮಾಡುವಂತ ಕೆಲವು ಮಾಧ್ಯಮದವರು, ಅವರ ನಿರೂಪಕರು ಕುಳಿತುಕೊಂಡು ಎಷ್ಟು ಈ ಸಮಾಜದಲ್ಲಿ ತಪ್ಪು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸರ್ಕಾರಿ ಭೂಮಿಯನ್ನು ವಕ್ಫಿಗೆ ಪರಭಾದೆ ಮಾಡಿದ್ದಾರಂತೆ, ಸರ್ಕಾರಿ ಭೂಮಿಯನ್ನು ವಕ್ಫಿಗೆ ಕೊಟ್ಟಿದ್ದಾರಂತೆ. ಮತ್ತೆ ವಕ್ಫಿನ ಇದು ಏನು ಸರ್ಕಾರ ಅದಕ್ಕೆ ಬೇರೆನೇ ಅನುದಾನಗಳನ್ನು ಕೊಡ್ತಾ ಇದೆ. ಮತ್ತೆ ಇಷ್ಟು ಎಕರೆ ಜಾಗೆ ಇದೆ, ಅದರಲ್ಲಿ ಇಷ್ಟು ಚಿಕ್ಕ ರೀತಿಯಾದಂತಹ ಅನುದಾನ ಇರುವುದು, ಇದನ್ನು ಎಲ್ಲಿ ಉಪಯೋಗಿಸ್ತಾ ಇದ್ದಾರೆ? ಇದರಲ್ಲಿ ಅವ್ಯವಹಾರ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ. ಓಕೆ, ಭ್ರಷ್ಟಾಚಾರಗಳು ಆಗಿದೆ, ಇಲ್ಲ ಅಂತ ಹೇಳುವುದಿಲ್ಲ. ಇದನ್ನು ದುರುಪಯೋಗ ಮಾಡಿದ್ದಾರೆ. ಮಾಡಿದವರು ಯಾರು? ಇಲ್ಲಿ ಅಧಿಕಾರದಲ್ಲಿದ್ದವರು. ಈ ರೀತಿಯಾದಂತಹ ತಪ್ಪುಗಳನ್ನು ಈ ಸಮಾಜದಲ್ಲಿ ಮಾಡಿಕೊಂಡು ಇಲ್ಲಿನ ವಾಟ್ಸಪ್ ಯೂನಿವರ್ಸಿಟಿ ಮತ್ತು ಗೋಧಿ ಮೀಡಿಯಾಗಳು ಬಹಳ ವ್ಯವಸ್ಥಿತವಾಗಿ ಸಂಘ ಪರಿವಾರದ ಏನು ಅವರ ನಾಗ್ಪುರದ ಕಚೇರಿಯಿಂದ ಹೊರಟಂತಹ ಆದೇಶಗಳು, ಅಲ್ಲಿಂದ ಹೋಗುವಂತಹ ಡೈರೆಕ್ಷನ್ಗಳು ಇವತ್ತು ಪಾರ್ಲಿಮೆಂಟಿನಲ್ಲಿ ಜಾರಿಯಾಗಿ ಶಾಸನ ಸಭೆಗಳಲ್ಲಿ ಅದು ಮಸೂದೆ ಕಾಯ್ದೆಗಳಾಗಿ ಹೊರಗೆ ಬರ್ತಾ ಇದೆ. ಇದನ್ನು ಪ್ರಶ್ನಿಸಬೇಕಾದಂತಹ ಇಡೀ ದೇಶದಲ್ಲಿ ಮುಸ್ಲಿಮರು ಇದರ ವಿರುದ್ಧ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ಯಾವ ಮುಸಲ್ಮಾನರಿಗೂ ಕೂಡ ಇದು ಅಗತ್ಯ ಇಲ್ಲ. ಯಾವ ಮುಸ್ಲಿಂ ಸಂಘಟನೆಗಳು ಕೂಡ ಇದನ್ನು ಸ್ವಾಗತಿಸ್ತಾ ಇಲ್ಲ. ಯಾವ ಮುಸ್ಲಿಂ ಉಲಮಾಗಳು ಕೂಡ ಇದನ್ನು ಸ್ವಾಗತಿಸ್ತಾ ಇಲ್ಲ. ಆದ್ರೆ ಇವತ್ತು ಬಿಜೆಪಿ ಸರ್ಕಾರ ಬಹಳ ಬೈ ಫೋರ್ಸ್ ಆಗಿ ಈ ಒಂದು ಮಸೂದೆಯನ್ನು ಇಲ್ಲಿಗೆ ಜಾರಿಗೆ ತಂದು ಪಾರ್ಲಿಮೆಂಟ್ ಮತ್ತು ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದು ಇವಾಗಲೇ ಮಂಡನೆ ಆಗಿ ಅಲ್ಲಿ ಅಪ್ರೂವಲ್ ಆಗಿದೆ. ಇನ್ನು ಅದು ರಾಷ್ಟ್ರಪತಿಯಿಂದ ಅಂಕಿತವಾಗಲಿಕ್ಕೆ ಮಾತ್ರ ಬಾಕಿ ಇರುವಂತದ್ದು. ಅದು ಕೂಡ ನಮಗೆ ರಾಷ್ಟ್ರಪತಿ ಅದನ್ನು ಅಂಕಿತ ಮಾಡದೆ ವಾಪಸ್ ಕಳಿಸ್ತಾರೆ ಅಂತ ಹೇಳುವಂತ ಯಾವ ವಿಶ್ವಾಸವೂ ಇವತ್ತಿನ ರಾಷ್ಟ್ರಪತಿಯವರ ಮೇಲೆ ನಮಗೆ ಇಲ್ಲ.
ಅಂದ್ರೆ ಅಂತ ರಾಷ್ಟ್ರಪತಿಗಳು ಇದ್ರು ಮೊದಲು. ಆದ್ರೆ ಇವತ್ತು ರಾಷ್ಟ್ರಪತಿಗಳು ಕೂಡ ಈ ವ್ಯವಸ್ಥೆಯ ಗುಲಾಮರಾಗಿದ್ದುಕೊಂಡೇ ಅವರು ಅದಕ್ಕೆ ಬೇಕಾದ ರೀತಿಯಲ್ಲಿ ಸಹಿ ಮಾಡ್ತಾರೆ. ಆದ್ರೆ ಈ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಧ್ರುವೀಕರಣಗಳಾಗ್ತಾ ಇದೆ. ಇಲ್ಲಿ ಮುಸಲ್ಮಾನರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಕೊಂಡು ಆ ಮುಸ್ಲಿಂ ಸಮುದಾಯವನ್ನು ಹಿಂದೂಗಳ ವಿರುದ್ಧ ಎತ್ತಿಕಟ್ಟುವಂತಹ, ಒಂದು ಮುಕ್ತ ಹಿಂದೂಗಳ ವಿರುದ್ಧ ಎತ್ತಿಕಟ್ಟುವಂತಹ ಒಂದು ವ್ಯವಸ್ಥಿತ ಷಡ್ಯಂತ್ರ ಈ ದೇಶದಲ್ಲಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ, ನಾನು ಆಗ್ಲೇ ಹೇಳಿದ ಹಾಗೆ, ಇಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ನಿರುದ್ಯೋಗ ಇದೆ, ಉದ್ಯೋಗ ಸಿಗ್ತಾ ಇಲ್ಲ, ಯುವಜನತೆ ಬೀದಿಯಲ್ಲಿದ್ದಾರೆ. ಇದೆಲ್ಲ ಪ್ರತಿಭಟನೆಗಳು ಮಾಡಬಾರ್ದು, ಯಾರು ಇದನ್ನು ಕ್ವಶನ್ ಮಾಡಬಾರ್ದು. ಅವರ ಮನಸ್ಸನ್ನು ಡೈವರ್ಟ್ ಮಾಡಿಕೊಂಡು ಇಂತಹ ಕಾನೂನುಗಳನ್ನು ಈ ದೇಶದಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ಇವತ್ತು ಶಾಸನ ಸಭೆಗಳಲ್ಲಿ ನಿಮಗೆ ಅಂಕೆಗಳ ಆಧಾರದ ಮೇಲೆ, ಸಂಖ್ಯೆಗಳ ಆಧಾರದ ಮೇಲೆ ಇದು ಜಾರಿಯಾಗಿರಬಹುದು. ಆದ್ರೆ ಈ ಮುಸ್ಲಿಂ ಸಮುದಾಯದಲ್ಲಿರ್ತಕ್ಕಂತಹ ಎಲ್ಲ ಸಂಘಟನೆಗಳು ಯಾವ ರೀತಿಯಲ್ಲಿ ಇವತ್ತು ನಾವು ಒತ್ತು ಸೇರಿದ್ದೇವೆ, ನಮ್ಮಲ್ಲಿ ಹಲವಾರು ಅಭಿಪ್ರಾಯ ವ್ಯತ್ಯಾಸಗಳಿರ್ಬಹುದು, ಇಲ್ಲ ಅಂತ ಹೇಳುವುದಿಲ್ಲ, ಮನುಷ್ಯರಾದ್ರೆ ಅಭಿಪ್ರಾಯ ವ್ಯತ್ಯಾಸಗಳೆಲ್ಲ ಇರ್ತದೆ. ಆದ್ರೆ ನಾವು ಈ ವಿಚಾರದಲ್ಲಿ ಯಾವ ರೀತಿಯಲ್ಲಿ NRC ಮತ್ತು CAA ಸಂದರ್ಭದಲ್ಲಿ ನಾವು ಒಂದು ಕೈಯಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಬೀದಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡಿದ್ದೇವೆ. ಈಗಾಗಲೇ ನನ್ನ ಪಕ್ಷವು ಕೂಡ ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾದಂತಹ ನಿಲುವನ್ನು ವ್ಯಕ್ತಪಡಿಸಿದೆ. ಯಾರು ಈ ಹೋರಾಟವನ್ನು ಮುನ್ನಡೆಸ್ತಾರೆ, ಯಾರು ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ, ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲ, ಅದು ಎಲ್ಲಾ ರೀತಿಯಾದಂತಹ ಬೆಂಬಲ ಇದೆ ಅಂತ ಹೇಳುವಂಥದ್ದು ಕೂಡ ನನ್ನ ಪಕ್ಷವು ಕೂಡ ಈಗಾಗಲೇ ಅಧಿಕೃತವಾಗಿ ಈ ವಿಚಾರವನ್ನು ಘೋಷಿಸಿದೆ. ಅದೇ ರೀತಿ ಇಲ್ಲಿರ್ತಕ್ಕಂತಹ ಎಲ್ಲ ಪ್ರಗತಿಪರ ಸಂಘಟನೆಗಳಲ್ಲಿ, ಇಲ್ಲಿರ್ತಕ್ಕಂತಹ ಮುಸ್ಲಿಂ ಸಂಘಟನೆಗಳಲ್ಲಿ, ಇಲ್ಲಿರ್ತಕ್ಕಂತಹ ನಮ್ಮ ಉಲೆಮಾಗಳಲ್ಲಿ, ಉಮರಾಗಳಲ್ಲಿ ಹೇಳಲಿಕ್ಕಿರುವಂಥದ್ದು ಏನು ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು. ಇವತ್ತು ಶಾಸನ ಸಭೆಯಲ್ಲಿ ಅದು ಕಾನೂನಾಗಿರ್ಬಹುದು, ಆದ್ರೆ ನಮಗೆ ಇನ್ನೂ ಕೂಡ ನಮಗೆ ನಿರೀಕ್ಷೆ ಇದೆ, ಇನ್ನೂ ಕೂಡ ನಮಗೆ ಭರವಸೆ ಇದೆ ಈ ದೇಶದ ನ್ಯಾಯ ವ್ಯವಸ್ಥೆಯ ಮೇಲೆ. ಈಗಾಗಲೇ ಬಹಳಷ್ಟು ಸಂಘಟನೆಗಳು, ರಾಜಕೀಯ ಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ಈ ಬಗ್ಗೆ ದೂರು ಅಪೀಲು ಕೊಡುವ ಬಗ್ಗೆ ತೀರ್ಮಾನವನ್ನು ಕೂಡ ಮಾಡಿದೆ. ಈ ಹೋರಾಟಗಳು, ಬೀದಿ ಹೋರಾಟಗಳು ಯಾವತ್ತೂ ಕೂಡ ಕೊನೆಯಾಗಬಾರ್ದು. ನಮ್ಮ ವಿಜಯ ಇರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ನಮಗೆ ನಂಬಿಕೆ ಇರುವಂತದ್ದೇ ಬೀದಿ ಹೋರಾಟಗಳ ಮೇಲೆ. ನಾಳೆ ಕೋರ್ಟ್ಗೆ ಹೋಗುವಾಗ, ಅಲ್ಲಿ ಜಡ್ಜ್ಮೆಂಟ್ ಆಗುವಾಗ ಅಲ್ಲಿ ನಮಗೆ ದಾಖಲೆಗಳನ್ನು ತೋರಿಸಬೇಕು. ಈ ವಿಚಾರದಲ್ಲಿ ಇಡೀ ದೇಶದಲ್ಲಿ ಮುಸ್ಲಿಂ ಸಂಘಟನೆಗಳು ಧ್ವನಿ ಎತ್ತಿಕೊಂಡು ಹೋರಾಟ ಮಾಡ್ತಾ ಇದೆ. ಆದ ಕಾರಣ ಇದು ಮುಸಲ್ಮಾನರಿಗೆ ಅಗತ್ಯವಿಲ್ಲದಂತಹ ಬಿಜೆಪಿ ಮತ್ತು ಸಂಘ ಪರಿವಾರ ಅವರ ಫ್ಯಾಸಿಸಂ ನಿಲುವನ್ನು ಜಾರಿ ಮಾಡಲಿಕ್ಕೆ ಬೇಕಾಗಿ ಮಾಡಿದಂತಹ ಒಂದು ರಹಸ್ಯ ಕಾರ್ಯಸೂಚಿಯ ಭಾಗವಾಗಿದೆ ಇದು. ಆದ ಕಾರಣ ಇದನ್ನು ಕೈ ಬಿಡಬೇಕು ಅಂತ ಹೇಳುವಂತಹ ರಿಕ್ವೆಸ್ಟ್ ಅನ್ನು ನಮಗೆ ಸುಪ್ರೀಂ ಕೋರ್ಟಿನಲ್ಲಿ ಕೂಡ ಮಾಡಲಿಕ್ಕಿದೆ. ಆದ ಕಾರಣ ಯಾವ ಕಾರಣಕ್ಕೂ ಕೂಡ ಈ ಹೋರಾಟದಿಂದ ಹಿಂದೆ ಸರಿಯಬಾರದು. ಈ ಹೋರಾಟವನ್ನು ನಾವು ಇನ್ನೂ ತೀವ್ರವಾದಂತಹ ರೀತಿಯಲ್ಲಿ, ಯಾಕೆಂತ ಹೇಳಿದ್ರೆ ನಾವು ಮುಸ್ಲಿಮರು ಅಂತ ಹೇಳಿದ್ರೆ ನಮ್ಮ ಇತಿಹಾಸವೇ ಹುತಾತ್ಮತೆ ಮತ್ತು ಹೋರಾಟದ ಇತಿಹಾಸ ಇರುವಂತಹ ಒಂದು ಸಮುದಾಯವಾಗಿದೆ ಮುಸ್ಲಿಂ ಸಮುದಾಯ. ಇವತ್ತು ಪ್ಯಾಲೆಸ್ತೀನ್ ನಲ್ಲಿ ಆಗುವಂತದ್ದು ನೋಡಬೇಕು. ಅಷ್ಟು ಚಿಕ್ಕದಾದಂತಹ ಬಲಹೀನರಾದಂತಹ ಒಂದು ಪ್ಯಾಲೆಸ್ತೀನ ಮೇಲೆ ದೈತ್ಯ ರಾಷ್ಟ್ರಗಳು ರಾತ್ರಿ ಹಗಲನ್ನದ ಬಾಂಬಿನ ಸುರಿಮಳೆ ನಡೆಸುವಾಗಲೂ ಕೂಡ ಅದರ ವಿರುದ್ಧ ಅವರು ಸೆಡೆದು ನಿಂತು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಹುತಾತ್ಮರಾಗಲಿಕ್ಕೆ ಮುಂಚೂಣಿಯಲ್ಲಿ ನಿಲ್ತಾರೆ ಅಂತ ಹೇಳಿದ್ರೆ, ಇದು ಮುಸ್ಲಿಂ ಸಮುದಾಯ ಈ ದೇಶದಲ್ಲಿ ಅದೆಷ್ಟೋ ಹುತಾತ್ಮರಾಗಿ ಆದಂತ ಕಾರಣದಿಂದಾಗಿರ್ತದೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಸಿಕ್ಕಿದಂಥದ್ದು. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡ್ಲಿಕ್ಕೆ ಕ್ಯಾಲಿಕಟ್ಟಿನ ಕಡಲ ಕಿನಾರೆಯಿಂದ ಕುഞ്ഞാಲಿ ಮರಕ್ಕಾರ್ ಅವರು ಆರಂಭಿಸಿದಂತಹ ಈ ಹೋರಾಟ, ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್, ಖಾನ್ ಅಬ್ದುಲ್ ಗಫಾರ್ ಖಾನ್, ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ರಂತಹ ಹುತಾತ್ಮರು ಈ ದೇಶಕ್ಕೆ ನಮಗೆ ಮಾದರಿಯಾಗಿದ್ದಾರೆ. ಆದ ಕಾರಣ ನಾವು ಯಾವುದಕ್ಕೂ ಕೂಡ ಭಯಪಡಬೇಕಾದಂತಹ ಒಂದು ಸಮುದಾಯ ಅಲ್ಲ. ಯಾಕೆಂದ್ರೆ ನಮಗೆ ಬಹಳ ಸ್ಪಷ್ಟತೆ ಇದೆ, ನಾಳೆ ನಾವು ಇಲ್ಲಿಂದ ಹೋಗ್ಲಿಕ್ಕಿರುವವರು, ನಮಗೆ ಶಾಶ್ವತವಾದಂತಹ ಒಂದು ಜೀವನ ಇದೆ. ಆ ಶಾಶ್ವತವಾದಂತಹ ಒಂದು ಜೀವನಕ್ಕೆ ನಮಗೆ ಅದಕ್ಕೆ ಬೇಕಾದಂತಹ ತಯಾರಿ ಮಾಡಲಿಕ್ಕೆ ಆಗಿರ್ತದೆ ನಾವಿಲ್ಲಿ ಬಂದಂತದ್ದು. ಆದ ಕಾರಣ ಇಲ್ಲಿ ಅಲ್ಲಾಹನ ಹೆಸರಿನಲ್ಲಿ ಕೊಟ್ಟಂತಹ ಭೂಮಿಯನ್ನು ಕಬಳಿಸುವಾಗ ಅಥವಾ ಭೂಮಿಯ ಆ ಸೊತ್ತನ್ನು ದುರುಪಯೋಗ ಮಾಡುವಾಗ ನೀನು ಯಾಕೆ ಅದನ್ನು ತಡೆಯಲಿಲ್ಲ, ನೀನು ಯಾಕೆ ಅದನ್ನು ಪ್ರಶ್ನಿಸಲಿಲ್ಲ? ನಿನಗೆ ಅಧಿಕಾರ ಕೊಟ್ಟಿದ್ದೇನೆ, ನಿನಗೆ ನಾಲೆಗೆ ಕೊಟ್ಟಿದ್ದೇನೆ, ನಿನಗೆ ಶಕ್ತಿ ಕೊಟ್ಟಿದ್ದೇನೆ, ಆರೋಗ್ಯ ಕೊಟ್ಟಿದ್ದೇನೆ, ಆದ್ರೆ ನೀನು ಯಾಕೆ ಅದರ ವಿರುದ್ಧ ಮಾತನಾಡಲಿಲ್ಲ ಅಂತ ನಾಳೆ ಸೃಷ್ಟಿಕರ್ತ ನಮ್ಮಲ್ಲಿ ಪ್ರಶ್ನೆ ಮಾಡ್ತಾನೆ. ಆದ ಕಾರಣ ಆ ಪ್ರಶ್ನೆಗೆ ನಾವು ಉತ್ತರಕ್ಕೆ ಬೇಕಾಗಿ ನಾವು ಈ ಹೋರಾಟದಲ್ಲಿ ಭಾಗಿಯಾಗಲೇಬೇಕು. ನಮಗೆ ಇಲ್ಲಿ ನಮ್ಮನ್ನು ಈ ಹೋರಾಟದಲ್ಲಿ ಭಾಗಿಯಾದಂತ ಕಾರಣದಿಂದಾಗಿ ಅವರ ಬಂಧನ ಮಾಡಬಹುದು, ನಮ್ಮನ್ನು ಜೈಲಲ್ಲಿ ಇಡಬಹುದು, ಅಥವಾ ನಮ್ಮನ್ನು ಗುಂಡು ಹಾಕಿ ಕೊಲ್ಲಬಹುದು, ಅಥವಾ ನಮ್ಮನ್ನು ನೇಣುಗಂಬಕ್ಕೆ ಏರಿಸಬಹುದು. ಇದು ಎಲ್ಲದಕ್ಕೂ ಕೂಡ ನಾವು ತಯಾರಾಗಿರ್ಬೇಕು.
ನಾವು ಹುತಾತ್ಮರಾಗಲಿಕ್ಕೆ ತಯಾರಾಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿಯಲ್ಲಿ ಇಲ್ಲಿನ ವ್ಯವಸ್ಥೆಯನ್ನು ನಂಬಿಕೊಂಡು ನಾವು 30 ವರ್ಷಗಳ ಕಾಲ ಈ ದೇಶದಲ್ಲಿ ಬಾಬರಿ ಮಸೀದಿಯು ಉಳಿಯುತ್ತದೆ ಅಂತ ನಾವು ಕಾದುಕೊಂಡು ಕೂತಿದ್ದೇವ. ಆದರೆ ಕೊನೆಗೆ ಈ ಬಾಬರಿ ಮಸೀದಿಯನ್ನು ನಮ್ಮಿಂದ ಕಿತ್ತುಕೊಳ್ಳಲಾಯಿತು. ಅದೇ ವ್ಯವಸ್ಥೆ ಇವತ್ತು ವಕ್ಫ್ ವಿಚಾರದಲ್ಲಿ ಕೂಡ ಆಗ್ತದೆ. ನಾವು ಯಾರನ್ನು ಕೂಡ ಕಾಯುವುದು ಬೇಡ, ಯಾರನ್ನು ಕೂಡ ನಂಬುವುದು ಬೇಡ. ಈ ದೇಶದ ಮುಸಲ್ಮಾನರು 20 ಕೋಟಿ ಇರುವಷ್ಟು ಮುಸಲ್ಮಾನರು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದರೆ ಅದೆಂತಹ ದೊಡ್ಡ ಅಮಿತ್ ಶಾ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಸಂಘ ಪರಿವಾರ ಆಗಿರ್ಬೋದು, ಇದನ್ನು ಮಣಿಸಲಿಕ್ಕೆ, ಇವರನ್ನು ಸೋಲಿಸಲಿಕ್ಕೆ, ಇವರನ್ನು ಸೈದ್ಧಾಂತಿಕವಾಗಿ ಹಿಮ್ಮೆಟ್ಟಿಸಲಿಕ್ಕೆ ನಮಗೆ ಸಾಧ್ಯವಿದೆ. ಆದ ಕಾರಣ ಈ ಮುಸ್ಲಿಂ ಸಮುದಾಯ ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ನಡೆಯುವಂತಹ ಎಲ್ಲ ಈ ಸಂವಿಧಾನಬದ್ಧವಾದಂತಹ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಜೊತೆ ಸೇರಬೇಕು. ಈ ರೀತಿಯಾದಂತಹ ಹೋರಾಟಗಳು ಇನ್ನೂ ಕೂಡ ನಡೆಯುವಾಗ ನಾವು ಪಕ್ಷ ಭೇದ, ಸಂಘಟನಾ ಭೇದ ಮರೆತು ನಾವು ಜೊತೆ ಸೇರಿಕೊಂಡು ಈ ಹೋರಾಟವನ್ನು ಮಾಡುವ ಮೂಲಕ ಈ ದೇಶವನ್ನು ಒಂದು ಭಯ ಮತ್ತು ಅತಿಮುಕ್ತವಾದಂತಹ ಒಂದು ಪರಿಪೂರ್ಣವಾದಂತಹ ಏನು ಅಂತ ಹೇಳಿದ್ರೆ ಈ ಸಂಘ ಪರಿವಾರ ಮುಕ್ತವಾದಂತಹ ಒಂದು ಈ ದೇಶವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿದೆ ಅಂತಾದ್ರೆ ಖಂಡಿತವಾಗಿಯೂ ಅದಾಗಿರ್ತದೆ ನಮ್ಮ ವಿಜಯ, ಅದಾಗಿರ್ತದೆ ನಮ್ಮ ಗುರಿ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಮಹನೀಯರು ಹಾಕಿಕೊಟ್ಟಂತಹ ಒಂದು ದಾರಿ ಕೂಡ ಅದಾಗಿರ್ತದೆ. ಆದ ಕಾರಣ ತಾವೆಲ್ಲರೂ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಂಡು ಇದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳುವಂತಹ ಒಂದು ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ವಾಹಿರ್ ದಹ್ವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇಂದು ನಮ್ಮ ದೇಶದ ಕೇಂದ್ರ ಸರ್ಕಾರ ಅನುಮೋದಿಸಿದಂತಹ ಕರಾಲ ವಕ್ಫ್ ಕಾನೂನನ್ನು ಖಂಡಿತವಾಗಿಯೂ ನಾವು ತಿರಸ್ಕರಿಸುತ್ತೇವೆ. ವಾಸ್ತವದಲ್ಲಿ ವಕ್ಫ್ ಎಂಬುದು ಅರಿಯುವುದು ನಮಗೆ ಬಹಳ ಅವಶ್ಯಕತೆ. ಪ್ರಾಥಮಿಕವಾಗಿ ಮುಸ್ಲಿಮರ ಭಾವನೆ, ಮುಸ್ಲಿಮರ ವಿಶ್ವಾಸ, ಅವರು ಇಹಪರ ವಿಜಯವನ್ನು ಗಳಿಸಬೇಕು ಎಂಬುದಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಪರಲೋಕ ಜೀವನ ಸುಖಮಯವಾಗಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಪೂರ್ವಜರು ಅನೇಕ ಭೂಮಿಯನ್ನು, ಅನೇಕ ಸೊತ್ತನ್ನು, ಅದರ ಒಂದಂಶವನ್ನು ಅಲ್ಲಾಹನ ಹೆಸರಿನಲ್ಲಿ ಅವರು ಅದನ್ನು ಸಮರ್ಪಿಸುತ್ತಾರೆ. ಆ ಸಮರ್ಪಣೆಯು ಅದು ಕೇವಲ ಅಲ್ಲಾಹನು ಮಾತ್ರ ಅದರ ಒಡೆಯನಾಗುತ್ತಾನೆ, ಬೇರೆ ಯಾರು ಕೂಡ ಅದರ ಒಡೆಯನಾಗುವುದಿಲ್ಲ. ಅದರ ವೈವಾಹಕರು, ವ್ಯವಸ್ಥೆ ಮಾಡುವವರು, ಮ್ಯಾನೇಜ್ ಮಾಡುವವರು ಬೇರೆ ಟ್ರಸ್ಟಿಗಳು ಅಥವಾ ಇನ್ನಿತರ ಜನರು ಆಗಬಹುದು. ಆದರೆ ವಾಸ್ತವದಲ್ಲಿ ಅದರ ಒಡೆಯ ಕೇವಲ ಅಲ್ಲಾಹನು ಮಾತ್ರ. ಅವರು ಪರಲೋಕದ ವಿಜಯಕ್ಕಾಗಿ, ಪರಲೋಕದಲ್ಲಿ ನೆಮ್ಮದಿಯನ್ನು ನಮಗೆ ನೀಡಬೇಕು, ಅಲ್ಲಾಹನು ನಮ್ಮ ಮೇಲೆ ಕರುಣೆ ತೋರಿಸಬೇಕು ಎಂಬ ನಿಟ್ಟಿನಲ್ಲಿ ಈ ವಕ್ಫ್ ಅನ್ನು ಮಾಡುತ್ತಾರೆ. ಅದು ನಮ್ಮ ಪೂರ್ವಜರು ಕೊಟ್ಟಂತಹ ಒಂದು ಭೂಮಿಯಾಗಿದೆ. ಅದು ಖಂಡಿತವಾಗಿಯೂ ಸರ್ಕಾರ ನಮಗೆ ಕೊಟ್ಟಂತಹ ಅಥವಾ ನಮ್ಮ ಕಬಳಿಸಿದಂತಹ ಸೊತ್ತು ಖಂಡಿತ ಅಲ್ಲ. ಇದಕ್ಕೆ ಜ್ವಲಂತವಾದಂತಹ ಉದಾಹರಣೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನಾ ಮುನವ್ವರ, ಮದೀನಾ ಮಸ್ಜಿದ್ ಅದನ್ನು ಸ್ಥಾಪಿಸುವಂತಹ ಸಂದರ್ಭದಲ್ಲಿ 2 ಅನಾಥ ಮಕ್ಕಳು ಬಂದು ಪ್ರವಾದಿಯೊಂದಿಗೆ ಹೇಳುತ್ತಾರೆ, ಯಾ ರಸೂಲಲ್ಲಾಹ್, ಈ ಭೂಮಿಯನ್ನು ನಾವು ನಿಮಗೆ ಕೊಡುತ್ತೇವೆ ಯಾ ರಸೂಲಲ್ಲಾಹ್, ನೀವು ಇದನ್ನು ಸ್ವೀಕರಿಸಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ನಾವು ಈ ಭೂಮಿಯನ್ನು ಸ್ವೀಕರಿಸುವುದಿಲ್ಲ. ಎಷ್ಟರವರೆಗೆ ನೀವು ಈ ಭೂಮಿಯನ್ನು ನಮಗೆ ಮಾರುವುದಿಲ್ಲವೇ, ಮಾರಾಟ ಮಾಡುವುದಿಲ್ಲ, ಅಷ್ಟರವರೆಗೆ ನಾವು ಈ ಭೂಮಿಯನ್ನು ಸ್ವೀಕರಿಸುವುದಿಲ್ಲ. ಈ ನಿಟ್ಟಿನಲ್ಲಿ ಆ ಅನಾಥ ಮಕ್ಕಳ ಭೂಮಿಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಖರೀದಿ ಮಾಡಿ ಮಸ್ಜಿದ್ ನಬವಿ ಮಾಡುತ್ತಾರೆ. ಖಂಡಿತವಾಗಿಯೂ ನಮಗೆ ಅದು ಅನ್ಯಾಯವಾಗಿ ಕಬಳಿಸಿದಂತಹ ಭೂಮಿಯಲ್ಲಿ ಮಸೀದಿ ನಿರ್ಮಿಸುವುದು ಬಿಡಲಿ, ನಾವು ಕೈವಶ ಮಾಡುವುದು ಕೂಡ ಧರ್ಮ ಸಮ್ಮತವಲ್ಲ, ಅದು ಧರ್ಮದ ವಿರುದ್ಧವಾದಂತಹ ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ ವಕ್ಫ್ ಪ್ರಾಪರ್ಟಿ ಎಂಬುದು ಅದು ಕಬಳಿಸಿದಂತಹ ಪ್ರಾಪರ್ಟಿ ಖಂಡಿತ ಅಲ್ಲ, ಅಥವಾ ಇನ್ನಿತರ ವ್ಯಕ್ತಿಗಳು ನಮಗೆ ನೀಡಿದಂತಹ ಅದು ನಮಗ ಸೊತ್ತಲ್ಲ. ಬದಲಾಗಿ ಅದು ನಮ್ಮ ಪೂರ್ವಜರು ಅವರ ಹಿತಕ್ಕಾಗಿ, ಮುಸ್ಲಿಮರ ಸಮುದಾಯದ ಸಬಲೀಕರಣಕ್ಕಾಗಿ ನೇಮಿಸಿದಂತಹ, ಸಮರ್ಪಿಸಿದಂತಹ ಒಂದು ಭೂಮಿ ಅಥವಾ ಸೊತ್ತಾಗಿದೆ ವಕ್ಫ್ ಪ್ರಾಪರ್ಟಿ ಎಂಬುದು. ಈ ಕೇಂದ್ರ ಸರ್ಕಾರ ಈಗ ಯಾವ ಕಾನೂನನ್ನು ತಂದಿದೆ ಆ ಕಾನೂನಲ್ಲಿ ಹಸ್ತಕ್ಷೇಪವನ್ನು ಮಾಡುತ್ತಿದೆ. ಧರ್ಮಾಧಾರಿತ ನೀಚವಾದಂತಹ ರಾಜಕೀಯವನ್ನು ಮಾಡಿ ಇಲ್ಲಿ ತಮ್ಮ ಸರ್ಕಾರವನ್ನು ಸುಭದ್ರಗೊಳಿಸುವಂತಹ ಷಡ್ಯಂತ್ರ ಕೇಂದ್ರ ಸರ್ಕಾರ ಮಾಡುತ್ತಿದೆ. ನಾವು ಒಂದನ್ನು ಅರಿಯಬೇಕಾಗಿದೆ, ಯಾವುದೆಲ್ಲ ಕ್ರೂರಿಗಳು, ಯಾವುದೇ ಧರ್ಮ ಕ್ರೂರಿತನಕ್ಕೆ, ಅನ್ಯಾಯಕ್ಕೆ, ಅತಿರೇಕಕ್ಕೆ ಖಂಡಿತವಾಗಿಯೂ ಸಹಾಯ ಮಾಡುವುದಿಲ್ಲ, ಅದನ್ನು ಪ್ರೋತ್ಸಾಹಿಸುವುದಿಲ್ಲ. ನಾವು ಧರ್ಮದ ಯಾವುದೇ ಶಿಕ್ಷಣವನ್ನು ನೋಡಿದ್ರು ಖಂಡಿತವಾಗಿಯೂ ಎಲ್ಲ ಧರ್ಮದಲ್ಲಿಯೂ ಕೂಡ
ನ್ಯಾಯವನ್ನು ಮಾತ್ರ ಪಾಲಿಸಲು ನಮಗೆ ಬೋಧನೆಯನ್ನು ನೀಡಿದೆ. ಇಂತಹ ಸಂದರ್ಭದಲ್ಲಿ ಮುಸ್ಲಿಂ ಹಿಂದೂ ಎಂಬ ಹೆಸರಿನಲ್ಲಿ ಇಲ್ಲಿ ರಾಜಕೀಯವನ್ನು ಮಾಡಿಕೊಂಡು ಅವರು ಖಂಡಿತವಾಗಿಯೂ ಅವರು ಒಂದು ವೇಳೆ ಭಾವಿಸುವುದಾದರೆ ನಾವು ಇಲ್ಲಿ ಸುಭದ್ರಗೊಳ್ಳುತ್ತೇವೆ ಎಂದು ಭಾವಿಸುವುದಾದರೆ ಅದು ಅವರು ಭಾವಿಸುವಂತಹ ಯಾವುದೆಲ್ಲ ಚಿಂತನೆಗಳಿವೆ ಅದು ಎಲ್ಲವೂ ಕೂಡ ಮೊಟಕುಗೊಳ್ಳುವುದು, ಅದು ಎಂದು ಶಾಶ್ವತವಾಗಿ ಅವರಿಗೆ ಸಹಾಯವ ಅಥವಾ ಅದನ್ನು ಅವರಿಗೆ ಪ್ರೋತ್ಸಾಹವಾಗದು. ಇದು ಧರ್ಮದ ಗ್ರಂಥದ ಉಲ್ಲೇಖವಾದಂತಹ ಶಿಕ್ಷಣ. ಯಾವುದೆಲ್ಲ ಕಡೆ ಅನ್ಯಾಯವಾಗಿದೆ ಆ ಅನ್ಯಾಯ ಮಾಡಿದಂತಹ ವ್ಯಕ್ತಿಗಳ ವಿರುದ್ಧ ಅಲ್ಲಾಹನ ಶಾಪವಿರುತ್ತದೆ. ಅದು ಮಾತ್ರ ಅಲ್ಲ, ಅವರು ಖಂಡಿತವಾಗಿಯೂ ನಿಂದನೆಗೊಳಗಾಗುತ್ತಾರೆ ಎಂದು. ಈ ನಿಟ್ಟಿನಲ್ಲಿ ನಾವು ಖಂಡಿತವಾಗಿಯೂ ನ್ಯಾಯದ ಪರವಾಗಿರಬೇಕು. ನಾವು ಅನ್ಯಾಯದ ಪರವಾಗಿರದೆ ನ್ಯಾಯವನ್ನು ಮಾತ್ರ ನಾವು ಇಲ್ಲಿ ಪ್ರತಿಪಾದಿಸಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಂವಿಧಾನ ನಮಗೆ ನೀಡಿದಂತಹ ಹಕ್ಕನ್ನು ಕೇಳುವಂತಹ ಒಂದು ಪ್ರತಿಭಟನೆಯಾಗಿದೆ. ಇದು ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನ ನಮಗೆ ಯಾವುದೆಲ್ಲ ಹಕ್ಕನ್ನು ಕೇಳುವಂತಹ ನಿಟ್ಟಿನಲ್ಲಿ ಯಾವ ನೆಲೆಯಲ್ಲಿ ನಮಗೆ ಪ್ರೋತ್ಸಾಹಿಸಿದೆ ಆ ಪ್ರೋತ್ಸಾಹವನ್ನು ಎತ್ತಿಕೊಂಡು ನಾವು ಇಂದು ಈ ಪ್ರತಿಭಟನೆಯನ್ನು ಮಾಡುತ್ತೇವೆ. ನಾನು ಎಲ್ಲ ಭಾರತೀಯರೊಂದಿಗೆ ಕೇಳುತ್ತೇನೆ, ಧರ್ಮದ ಗೋಡೆಯನ್ನು ಆಚಿಟ್ಟುಕೊಂಡು ಈ ಸಂವಿಧಾನ ಇಂದು ಮುಸ್ಲಿಮರು ಗುರಿಯಾದರೆ ನಾಳೆ ಖಂಡಿತವಾಗಿಯೂ ಈ ಶೋಷಿತ ದಮನಿತ ಎಲ್ಲ ವರ್ಗದವರು ಕೂಡ ಹೆಜ್ಜೆಯಾಗಿ ಅವರು ಇದಕ್ಕೆ ಗುರಿಯಾಗುತ್ತಾರೆ. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ದೇಶವನ್ನು ಕಾಪಾಡಬೇಕು, ದೇಶದ ಹಿತವನ್ನು ಕಾಪಾಡಬೇಕು. ದೇಶವನ್ನು ಕಾಪಾಡುವುದೆಂದರೆ ದೇಶದ ರಸ್ತೆಯನ್ನು ಕಾಪಾಡುವುದಲ್ಲ, ದೇಶದ ಸೌಂದರ್ಯವನ್ನು ಕಾಪಾಡುವುದು, ದೇಶದ ಮನುಷ್ಯರನ್ನು ಕಾಪಾಡುವುದು, ದೇಶದ ಜಾತಿಯನ್ನು ಕಾಪಾಡುವುದು, ದೇಶದ ಜನರ ಧರ್ಮವನ್ನು ಕಾಪಾಡುವುದು, ದೇಶದ ಅಸ್ಮಿತೆಯನ್ನು ಕಾಪಾಡುವುದು, ದೇಶವನ್ನು ಕಾಪಾಡುವುದಾಗಿದೆ. ಇದು ದೇಶದ ಸೌಂದರ್ಯ ಮಾತ್ರವಲ್ಲ, ದೇಶದ ಶಕ್ತಿ ಕೂಡ ಆಗಿದೆ. ಈ ಶಕ್ತಿಯನ್ನು ನಿರ್ಮೂಲನೆ ಮಾಡಿ ದೇಶವನ್ನು ಕಟ್ಟುವಂತಹ ಕನಸು ಖಂಡಿತವಾಗಿಯೂ ಅದು ನಮ್ಮ ಕನಸು ಆಗಲು ಸಾಧ್ಯವಿಲ್ಲ. ನಾವು ದೇಶವನ್ನು ಎತ್ತರಕ್ಕೆ ಕೊಂಡೋಗುವುದಾದರೆ ಈ ದೇಶದ ಜನರ ಹಿತವನ್ನು ಬಯಸಬೇಕಾಗಿದೆ. ಎಲ್ಲರೊಂದಿಗೆ ಈ ಜಾತಿ ಧರ್ಮದ ಭೇದವನ್ನು ಬಿಟ್ಟುಕೊಂಡು ಈ ಆಂದೋಲನದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕೆಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅವರನ್ನೆಲ್ಲ ಒಟ್ಟು ಸೇರಿಸಿ ಒಂದು ವಕಫ್ ವಿಷಯದಲ್ಲಿ ಒಂದು ಪ್ರತಿಭಟನೆ ಮಾಡುವ ವಿಷಯದಲ್ಲಿ ನಾವು ಬಂದಾಗ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟೊಂದು ಜನ ಇಲ್ಲಿ ಸೇರಿದ್ದಾರೆ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ವಕಫ್ ವಿಷಯದಲ್ಲಿ ನಾವು ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕಾಗಿದೆ. ವಕಫ್ ಎಂಬುದು ಕೇವಲ ಒಂದು ಸ್ವಲ್ಪ ಮಸೀದಿಗಳು, ಸ್ವಲ್ಪ ಮದ್ರಸಗಳು, ಇನ್ನೂ ಸ್ವಲ್ಪ ಸ್ಥಾಪನೆಗಳು ಅದು ಮಾತ್ರವಲ್ಲ. ಒಂದು ಮುಸ್ಲಿಂ ಸಮುದಾಯದ ಒಂದು ಅಸ್ತಿತ್ವವನ್ನು, ಅವರ ಒಂದು ಅಸ್ತಿತ್ವವನ್ನು ಇಲ್ಲಿ ಇಡ್ಲಿಕ್ಕಾಗಿ ಪೂರ್ವಿಕರು ಅಲ್ಲಾಹನ ಹೆಸರಲ್ಲಿ, ದೇವರ ಹೆಸರಲ್ಲಿ ದಾನ ಮಾಡಿಕೊಟ್ಟಂತಹ ಸ್ವತ್ತುಗಳು, ವಸ್ತುಗಳು ಅದಾಗಿದೆ ವಕಫ್ ಎಂಬುದು. ಈಗ ಈ ಒಂದು ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರ ಏನು ಮಾಡುತ್ತದೆ ಅಂದರೆ ಆ ವಕಫಿನ ಸ್ವತ್ತುಗಳನ್ನು ಯಾರಿಗೆ ಬೇಕಾದರೆ ಯಾವ ರೀತಿಯಲ್ಲಿ ಬೇಕಾದರೆ ದುರುಪಯೋಗ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಈ ಕಾನೂನು ಮುಖಾಂತರ ಮಾಡಲಾಗಿದೆ. ಯಾಕಂದರೆ ಇಷ್ಟು ವರ್ಷದಲ್ಲಿ, ಈ ಕಾನೂನು ಬಂದ ನಂತರ ಇಷ್ಟು ವರ್ಷದಲ್ಲಿ ಈ ವಕಫ್ ವಿಷಯದಲ್ಲಿ ವಕಫ್ ಎಂಬ ಒಂದು ಸ್ವತ್ತನ್ನು ಅದನ್ನು ವಕಫ್ ಬೋರ್ಡ್ ಎಂಬ ಒಂದು ಹೆಸರಿನಲ್ಲಿ ಅವರು ಇದನ್ನು ಕಂಟ್ರೋಲ್ ಮಾಡ್ತಾ ಇದ್ರು. ಅದು ಬೇರೆ ಬೇರೆ ಟ್ರಸ್ಟಿಯವರ ಕೈಯಲ್ಲಿ, ಬೇರೆ ಬೇರೆ ಒಂದೊಂದು ಏನು ಕಮಿಟಿಯವರ ಕೈಯಲ್ಲಿ ಇದ್ದರೂ ಕೂಡ ಅದನ್ನು ಟೋಟಲ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ದದ್ದು ವಕಫ್ ಬೋರ್ಡ್ ಆಗಿದೆ. ಈಗ ಅದನ್ನು ಚೇಂಜ್ ಮಾಡಿ ಯಾರಿಗೆ ಬೇಕಾದರೂ ಇದನ್ನು ಕಂಟ್ರೋಲ್ ಮಾಡುವಂತಹ ಒಂದು ತರ್ಕದಲ್ಲಿರುವಂತಹ ಒಂದು ಜಾಗವನ್ನು, ಒಂದು ಕೋರ್ಟ್ನಲ್ಲಿರುವಂತಹ ಜಾಗವನ್ನು ಇನ್ನು ಮುಂದೆ ಅದು ವಕಫಿಗೆ ಬಿಡಲಾಗುವುದಿಲ್ಲ. ಆ ರೀತಿಯಲ್ಲಿ ಇನ್ನು ಯಾರಾದರೂ ಒಬ್ಬರು ಬಂದು ಇದು ವಕಫಿನ ಜಾಗವಲ್ಲ, ಇದು ನನ್ನ ಜಾಗವಂತ ಹೇಳಿದರೆ ಆ ಜಾಗವನ್ನು ಕೂಡ ಕೋರ್ಟ್ ಮುಖಾಂತರ ಅವರಿಗೆ ಬಿಟ್ಟುಕೊಡಬೇಕೆಂಬುವ ಒಂದು ವ್ಯವಸ್ಥೆ ಕೂಡ ಮೋದಿ ಸರ್ಕಾರ ಈ ಒಂದು ವಿಷಯದಲ್ಲಿ ಮಾಡಿ ಇಟ್ಟಿದೆ ಎಂಬುದನ್ನು ನಾವು ಅರ್ಥ ಮಾಡಬೇಕು. ಯಾಕೆಂದರೆ ಇದೊಂದು ಮುಸ್ಲಿಂ ಸಮುದಾಯವನ್ನು ಇಲ್ಲಿಂದ ಉನ್ಮೂಲನೆ ಮಾಡಲಿಕ್ಕಾಗಿ, ಅವರನ್ನು ಇಲ್ಲಿಂದ
ಏನೋ ಒಂದು ಇಲ್ಲಿಂದ ಓಡಿಸಲಿಕ್ಕಾಗಿ ಈ ಒಂದು ರೀತಿಯ ಒಂದೊಂದು ಕಾನೂನನ್ನು ನಮ್ಮ ಗವರ್ಮೆಂಟ್ ತರ್ತಾ ಇದ್ದಾರೆ ಎಂಬುದು ನಾವು ಅರ್ಥ ಮಾಡಬೇಕಾಗಿದೆ. ಅದು ನಾವು ಯಾವ ರೀತಿಯಲ್ಲಿ ಅದನ್ನು ಪ್ರತಿಭಟನೆ ಮಾಡಬೇಕಂದ್ರೆ SIO ತೀರ್ಮಾನಿಸುವುದು, ಇಲ್ಲಿರುವಂತಹ ಎಲ್ಲ ಸಂಘಟನೆಗಳನ್ನು ಒಟ್ಟು ಸೇರಿಸಿ, ಯಾರು ಒಂದು ಯಾವುದಾದ್ರೂ ಒಂದು ಫ್ಲಾಗಿನ ಅಂಡರ್ಲೆಲ್ಲ ಎಲ್ಲರೂ ಸೇರಿ, ಇಲ್ಲಿ SDP ಅವರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದಾರೆ, EDF ರಾಜ್ಯ ಅಧ್ಯಕ್ಷರಿದ್ದಾರೆ, ಅದೇ ರೀತಿ ಸೋಲಿಡಾರಿಟಿ ಮೂವ್ಮೆಂಟ್ ಇದ್ದಾರೆ, ಅದೇ ರೀತಿ ಇನ್ನಿತರ ಎಲ್ಲರೂ ಕೂಡ ಇದ್ದಾರೆ. ಎಲ್ಲರನ್ನು ಸೇರಿಸಿ ನಮ್ಮ ಸಮುದಾಯದ ಹಕ್ಕನ್ನು ಕೇಳಲಿಕ್ಕಾಗಿ, ನಮ್ಮ ಸಮುದಾಯದ ಯಾವುದೋ ಒಂದು ಹಕ್ಕಿದೆಯೋ, ಯಾವುದೊಂದು ಅವರಿಗೆ ಒಂದು ಎಲ್ಲಿ ಸಿಗುವಂತಹ ಹಕ್ಕನ್ನು ಕೇಳಲಿಕ್ಕೆ, ಅದನ್ನು ನಮ್ಮ ಗವರ್ಮೆಂಟಿನ ಮುಂದೆ ಹೇಳಲಿಕ್ಕೆ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟೊಂದು ಜನ ಸೇರಿದ್ದೀರಿ. ಈ ಒಂದು ವಕ್ಫ್ ವಿಷಯದಲ್ಲಿ ಇನ್ನೂ ಕೂಡ ಎಲ್ಲರೂ ಒಟ್ಟು ಸೇರಿ, ಎಲ್ಲರನ್ನು ಒಟ್ಟು ಸೇರಿಸಿ, ಯಾವುದೋ ಒಂದು ಧ್ವಜದ ಅಡಿಯಲ್ಲೆಲ್ಲ, ಯಾವುದೋ ಒಂದು ಸಂಘಟನೆಯ ಹೆಸರಿನ ಅಡಿಯಲ್ಲೆಲ್ಲ ಎಲ್ಲರೂ ಒಟ್ಟು ಸೇರಿ ಈ ಒಂದು ವಕ್ಫ್ ವಿಷಯದಲ್ಲಿ ನಮಗೆ ಇಲ್ಲಿ ಪ್ರತಿಭಟನೆ ಇನ್ನೂ ಕೂಡ ಮಾಡಬೇಕು. ಅದನ್ನು ಗವರ್ಮೆಂಟಿನ ಮುಂದೆ, ಯಾವುದೋ ಒಂದು ಫಾಸಿಸ್ಟ್ ಗವರ್ಮೆಂಟ್ ಇಲ್ಲಿ ನಮ್ಮನ್ನು ಇದು ಆಡಳಿತ ಮಾಡ್ತಿದೆಯೋ ಅವರ ಮುಂದೆ ನಮ್ಮ ಇದನ್ನು ಹೇಳಲಿಕ್ಕೆ ನಮಗೆಲ್ಲರಿಗೂ ಸಾಧ್ಯವಾಗಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಈ ಒಂದು ವಿಷಯದಲ್ಲಿ ಒಟ್ಟಾಗಬೇಕು ಎಂದು ಹೇಳುತ್ತಾ ನನ್ನ ಈ ಒಂದು ಚಿಕ್ಕ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.